ಹಲೋ ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಬರೋಬ್ಬರಿ 60 ದಿನಗಳು ಅಥವಾ 2 ತಿಂಗಳನ್ನ ತಗೊಂಡ್ರು. ಏನಕ್ಕೆ? ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಥವಾ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ. ನಾವು ಯೋಚನೆ ಮಾಡಿದ್ವಿ, ಯಾಕೆ ಇಷ್ಟೊಂದು ಸಮಯ ತಗೊಳ್ತಾ ಇದ್ದಾರೆ? ತುಂಬಾ ಹಳೆದು ತೂಗಿ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು, ಹೆಣ್ಮಕ್ಳನ್ನ ಗಮನದಲ್ಲಿ ಇಟ್ಕೊಂಡು ಒಳ್ಳೆ ಸ್ಟ್ರಾಟಜಿ ಮಾಡ್ತಾ ಇರ್ಬೋದು ಅನ್ಕೊಂಡು ನಾವು ನೋಡಿದ್ವಿ. ಇದು ಹೆಂಗಾಗ್ಬಿಡ್ತು ಗೊತ್ತಾ? ಹೇಳೋದು ವೇದ ಅಂತ, ತಿನ್ನೋದು ಬದನೆಕಾಯಿ ಅನ್ನೋ ಪರಿಸ್ಥಿತಿನ ತಂದ್ಕೊಬಿಡ್ತಾ ಕಾಂಗ್ರೆಸ್ ಅಂತ. ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟ್ರು ಅಂತ ನೆನ್ನೆಯಿಂದ ಎಲ್ಲರೂ ಮಾತಾಡ್ತಾ ಇರೋದು. ಇಂದಿರಾ ಗಾಂಧಿ ಪ್ರಧಾನಮಂತ್ರಿಗಳಾಗಿದ್ದಂತಹ ಪಕ್ಷದಲ್ಲಿ ಕರ್ನಾಟಕಕ್ಕಿಂತ ಪರಿಸ್ಥಿತಿ ಬಂದ್ಬಿಡ್ತಾ. ಕಾಂಗ್ರೆಸ್ನಲ್ಲಿ ರಾಜಕೀಯವಾಗಿ ಹೆಣ್ಮಕ್ಳು ಆಡಳಿತ ನಡೆಸೋಕೆ ಯೋಗ್ಯತೆ ಇಲ್ವಾ, ಅರ್ಹರಿಲ್ವಾ, ಅಥವಾ ಬರಗಾಲ ಬಂದ್ಬಿಡ್ತಾ ಅಂತ ಚರ್ಚೆ ಮಾಡುವ ಪರಿಸ್ಥಿತಿಯನ್ನ ಕಾಂಗ್ರೆಸ್ ತಂದ್ಕೊಬಿಡ್ತಾ. 34 ಜನ ಒಂದು ಕ್ಯಾಬಿನೆಟ್ ರಚನೆ ಆಗಬೇಕು ಅಂದರೆ ಮಿನಿಸ್ಟ್ರುಗಳು ಒಬ್ಬರು ಹೆಣ್ಮಗಳು ಸಿಗ್ಲಿಲ್ವಾ? ಹಾಗಾದರೆ ಅಂದರೆ ಹೆಣ್ಮಕ್ಳು ಏನಕ್ಕೆ 2,000 ರೂಪಾಯಿ ಇಸ್ಕೊಳ್ಳಿ, ಫ್ರೀ ಆಧಾರ್ ಟಿಕೆಟ್ ತೋರಿಸಿ ಬಸ್ಸಲ್ಲಿ ಓಡಾಡಿ ಆಳ್ವಿಕೆ ಮಾಡ್ತೀವಿ, ಆಳಿಸ್ಕೊಳ್ಳಿ, ಆಡಳಿತ ಮಾಡಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅನ್ನುವ ಮೆಸೇಜನ್ನು ಪಾಸ್ ಮಾಡಿಬಿಡ್ತಾ DK ಟೀಮ್. ಇದು ನಿಜಕ್ಕೂ DK ಟೀಮಾ ಅಥವಾ ರಾಹುಲ್ ಟೀಮ್ ಆಯ್ತಾ? ಎಲ್ಲೆಡವಿತು ಕಾಂಗ್ರೆಸ್ ಸರ್ಕಾರ? ಇದನ್ನ ರಿಪೇರಿ ಮಾಡೋಕೆ ಈಗಲೂ ಕೂಡ ಅವಕಾಶ ಇದೆಯಾ? ಈಗ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಹೆಣ್ಮಕ್ಳು ಕೇವಲ 2,000 ರೂಪಾಯಿ ಇಸ್ಕೊಂಡು ಓಟ್ ಹಾಕ್ತೀವಿ ಅನ್ನುವ ಮನಸ್ಥಿತಿಯಲ್ಲೇ ಇರಲ್ಲ, ತಿರುಗ ಬೀಳ್ತಾರೆ ಅನ್ನುವಂತಹ ಮೆಸೇಜ್ ಯಾವಾಗ ಕೇಳಿಸ್ಕೊಳ್ಳುತ್ತೆ ಕಾಂಗ್ರೆಸ್? ಇದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಮಹಿಳಾ ಪ್ರಾತಿನಿಧ್ಯ ಕೇವಲ ಬಾಯಿ ಮಾತಿಗ. ನಾನು ವಿದ್ಯಾ ಮಲ್ನಾಡ್. ವಿಚಾರ ಏನಪ್ಪ ಅಂದರೆ, ಈ ಸಲ ಕಾಂಗ್ರೆಸ್ ಗೆದ್ದಿದೆ ಅಂದರೆ ಹೆಚ್ಚು ಮತದಾನವನ್ನು ಅಥವಾ ವೋಟ್ ಮಾಡಿರೋದು ಹೆಣ್ಮಕ್ಳೇ ಅಂತ. ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ಬಿಡ್ತಾ. ಕೇವಲ 2,000 ರೂಪಾಯಿ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿ ಸುಮ್ಮನಿರು ಅಂತಾರಲ್ಲ, ಹಂಗೆ ಮಾಡ್ಬಿಡ್ತಾ ಕಾಂಗ್ರೆಸ್ ರಾಜ್ಯದಲ್ಲಿ. ಅದರಲ್ಲೂ DK ಶಿವಕುಮಾರ್ ಇದನ್ನು ಒಪ್ಕೊಂಡ್ರ ಅಥವಾ ಒಪ್ಪಿಸ್ಬಿಟ್ರ? ಎಲ್ಲೆಡುವುದ್ರು DK ಶಿವಕುಮಾರ್? ಒಬ್ಬರು ಮಹಿಳಾ ಮಿನಿಸ್ಟ್ರ್ ಇಲ್ಲ ರಾಜ್ಯದಲ್ಲಿ ಅಂದರೆ ಬಹುಶಃ ಇದೊಂದು 30-35 ವರ್ಷಗಳ ಇತಿಹಾಸದಲ್ಲಿ ಹಿಂಗಾಗಿರ್ಲಿಲ್ವಾ ಅಂತ ನಾನು ಸೀನಿಯರ್ನ ಕೇಳೋ ಪ್ರಯತ್ನವನ್ನ ಮಾಡ್ತೀನಿ. ಹಿಂದೆ ಯಾವಾಗಲಾದರೂ ಹಿಂಗೆ ಎಡವಟ್ಟು ಮಾಡ್ಕೊಂಡಿದ್ರೆ ಯಾರಾದರೂ CMಗಳು ಅಂತ. ಮತದಾರರ ಪಟ್ಟಿಯಲ್ಲಿ ಪುರುಷರಿಗಿಂತ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ, ಆದರೆ ಕ್ಯಾಬಿನೆಟ್ನಲ್ಲಿ ಹೆಣ್ಮಕ್ಳಿಗೆ ಸ್ಥಾನ ಇಲ್ವಾ? ಸದ್ಯಕ್ಕಂತೂ ಇಲ್ವಾ ಅಲ್ಲ, ಸದ್ಯಕ್ಕಿಲ್ಲ, ಕೊಟ್ಟಿಲ್ಲ ಅವರು. ಗಾಯತ್ರಿ ಶಾಂತೇಗೌಡ ಚಿಕ್ಕಮಗಳೂರು ಭಾಗದವರು, MLC. ಪಾಪ ಈ ಮೇಡಮಿಗೆ ಮಾತ್ರ ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ ಅಂತಲ್ಲ, ಬಾಯಿಗೆ ಇಟ್ಬಿಟ್ಟಿದ್ರು, ಅತ್ಲಾಗೆ ಬಾಯಿಂದ ವಾಪಸ್ ಉಗಿಸ್ಬಿಟ್ರು. ಇಂಥ ಪರಿಸ್ಥಿತಿ ಪದೇ ಹೆಣ್ಮಕ್ಳು ವಿಚಾರದಲ್ಲಿ ಈ ಟೇಕನ್ ಫಾರ್ ಗ್ರಾಂಟೆಡ್ ಪರಿಸ್ಥಿತಿ. ಈ ವಿಚಾರ ಯಾಕೆ ಅಂತ, ಟೇಕನ್ ಫಾರ್ ಗ್ರಾಂಟೆಡ್ ಹೆಣ್ಮಕ್ಳು. ಓಟ್ ಹಾಕಿಸ್ಕೊತೀವಿ, ಅಧಿಕಾರ ಕೇಳಕ್ ಬರಬೇಡಿ, ಸುಮ್ಮನೆ 2,000 ರೂಪಾಯಿ ಇಸ್ಕೊಂಡು ಮನೇಲಿರಿ, ಫ್ರೀ ಬಸ್ ಓಡಾಡ್ಕೊಂಡಿರಿ, ದೇವಸ್ಥಾನಕ್ಕೋ ನೆಂಟರು ಮನೆಗೋ ಓಡಾಡ್ಕೊಂಡಿರಿ, ಅಧಿಕಾರ ಅಂತೆಲ್ಲ ಬರಬೇಡಿ. ಈ ಮನಸ್ಥಿತಿಗೆ ಬಂದ್ರ ಗಾಯತ್ರಿ ಶಾಂತೇಗೌಡ್ರಿಗೆ ನಿಮ್ಮ ಹೆಸರು ಲಿಸ್ಟಲ್ಲಿ ಇದೆ ಅಂದರೆ ಪಾಪ ಮೇಡಮಿಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ. ಇಲ್ಲ ಸುಮ್ನಿರಪ್ಪ, ಸೆಲೆಬ್ರೇಟ್ ಮಾಡ್ಬೇಡಿ, ಸುಮ್ನಿರಪ್ಪ, ಪಟ್ಟಿ ಬರಲಿ, ಸುಮ್ನಿರಪ್ಪ ಅಂತ ಇದ್ರು. ಆಮೇಲೆ ಪ್ರೆಸಿಡೆಂಟ್ ಹೆಸರಲ್ಲಿ ಇದೆ ಅಂತ ಗೊತ್ತಾದ್ಮೇಲೆ ನಂಬ್ಕೊಂಡು ಖುಷಿ ಪಟ್ರು ಪಾಪ. ಕೇಳಿರ್ಲಿಲ್ಲ, ಏನಿರ್ಲಿಲ್ಲ, ಹೆಸರಾಕಿ ಹೆಸರು ತೆಗ್ಸೋದಿದೆಯಲ್ಲ, ಇದಕ್ಕಿಂತ ಅವಮಾನ ಇದೆಯಾ? ಇಂಥ ಅವಮಾನ ಯಾಕೆ? ಯಾರಿಗೋಸ್ಕರ ಕೈ ಬಿಟ್ರಿ ಅವ್ರ ಹೆಸರನ್ನ? ಓಕೆ, ಇದ್ರ ಬಗ್ಗೆ ನಾವು ಚರ್ಚೆನ ಮಾಡ್ತಾ ಹೋಗೋಣ. ಅತ್ಯಂತ ದೊಡ್ಡ ಎಡವಟ್ಟನ್ನ ಮಾಡ್ಕೊಳ್ತಾ ಕಾಂಗ್ರೆಸ್ ಸರ್ಕಾರ, ಆ್ಯಂಡ್ ಈಗಲೂ ಕೂಡ ತಿದ್ಕೊಳ್ಳೋಕ್ಕೆ ಸಮಯ ಇದೆಯಾ? ಗೆಸ್ಟ್ಗಳಿದ್ದಾರೆ, ವೆಲ್ಕಮ್ ಮಾಡ್ತಾ ಹೋಗ್ತೀನಿ ನಾನು. AP ವಕ್ತಾರಾಗಿ ಉಷಾ ಮೋಹನ್ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಉಷಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಂಥಿಯಾ ಸ್ಟೀಫನ್ ಮಹಿಳಾ ಹೋರಾಟಗಾರ್ತಿ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಸರ್ ಕೂಡ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು 3 ಜನ ಹೆಣ್ಮಕ್ಳಿದ್ದೀವಿ, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಇದನ್ನು ಯಾರಾದರೂ ಒಪ್ಪುವಂಥದ್ದ ಸರ್? ಅಬ್ಸಲ್ಯೂಟ್ಲಿ ನಾಟ್. ಈಗ ನಾನು ಈ ಮಹಿಳೆಯರ ಬಗ್ಗೆ ಆಗುವ ಅನ್ಯಾಯಗಳು ಇದಂತೂ ತೀರಾ ಧಾಳವಾಗಿ ಕಾಣ್ತಾ ಇದೆ ಇವತ್ತು. ಆದರೆ ಒಟ್ಟಾರೆಯಾಗಿ ನಾವು ಮಹಿಳಾ ಮೀಸಲಾತಿ ಮಾತಾಡುವಾಗಲೂ ಕೂಡ ಪಕ್ಷದಲ್ಲಿ 33% ಟಿಕೆಟ್ ಕೊಡೋದಿಲ್ಲ, ಆದರೆ ಸಂಸತ್ತಿನಲ್ಲಿ 33% ಮಹಿಳೆಯರು ಇರಬೇಕು ಅಂತಾರೆ ಎಲ್ಲ ಪಕ್ಷಗಳು. ವಿಧಾನಸಭೆಯಲ್ಲಿ 33% ಇರಬೇಕು ಅಂತಾರೆ. ಅಂದರೆ ಮೊದಲು 33% ಟಿಕೆಟ್ ಕೊಡೋಕೆ ಯಾರು ನಿಮ್ಮನ್ನು ತಡೆ ಹಿಡಿದಿದ್ರು? ಇವತ್ತು 6 ಜನ ಶಾಸಕರಿದ್ದಾರೆ ಕರ್ನಾಟಕ ವಿಧಾನಸಭೆಯಲ್ಲಿ. 6 ಜನರನ್ನ ಮಂತ್ರಿ ಮಾಡಿದ್ರು ಕೂಡ 20% ಆಗುತ್ತೆ. 6 ಜನರನ್ನ ಮಂತ್ರಿಗಳು ಮಾಡಿದ್ರೆ ಏನ್ ತೊಂದರೆ? 20% ಆಗುತ್ತೆ. ಎಲ್ಲಿಗೆ ಹೋಯ್ತು ನಿಮ್ಮ ಸಮಾನತೆ ಮತ್ತು ಈ ಲಿಂಗ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನೆಲೆಗಟ್ಟು ಎಲ್ಲಿಗೆ ಹೋಯ್ತು? ಎಲ್ಲಿ ಎಡುವುದ್ರು ಸರ್ ಇದು? ಅಥವಾ ಯಾರಾದರೂ ದಾರಿ ತಪ್ಪಿಸಿದ್ರ? ಏನಾಗ್ಬಿಟ್ಟಿದೆ, ಇದು ಪದೇ ಹೇಳ್ತಾರೆ 140 ಜನ ಶಾಸಕರಿದ್ದಾರೆ, ಲಿಮಿಟೆಡ್ ಸೀಟ್ಗಳಿದೆ. ಹೌದು, ಅದರಲ್ಲಿ ಹಂಚಿಕೊಡ್ಬೇಕಲ್ಲ. ಹಂಚಿಕೆ ಅಂದ್ರೆ ಅಧಿಕಾರ ಹಂಚಿಕೆ, ಯಾವುದೇ ಒಂದು ಹಂಚಿಕೆ ಅಂದ್ರೆ ಏನು? ಇರೋದ್ರಲ್ಲಿ ಹಂಚಿಕೊಡ್ಬೇಕಾಗತ್ತೆ.
ನೀವು ಕೊಡೋದೇ ಇಲ್ಲ ಅಂತ ಅದರ ಅರ್ಥ ಏನಾಗುತ್ತೆ? ಅದರ ಅರ್ಥ ನೀವು ಮಹಿಳೆಯರನ್ನ ಸರ್ಕಾರದಲ್ಲಿ ಸಕ್ರಿಯ ಭಾಗಿದಾರರಾಗಿ ನೋಡ್ತಾ ಇಲ್ಲ, ನೀವು ಕೇವಲ ನಿಷ್ಕ್ರಿಯ ಫಲಾನುಭವಿಗಳಾಗಿ ನೋಡ್ತಾ ಇದ್ದೀರಿ. ಮಹಿಳೆಯರು ಕೇವಲ ಫಲಾನುಭವಿಗಳು, ಅವರು ಸಕ್ರಿಯ ಪಾಲುದಾರರಲ್ಲ. ಈ ರೀತಿಯ ಒಂದು ಮೆಸೇಜಿಂಗ್ ಇದೆ ಅಲ್ಲ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಇದು. ಆಮೇಲೆ ಎಲ್ಲ ಇವತ್ತು ಏನದು ಅಸಮಾಧಾನಿತ ಶಾಸಕರು ನೋಡಿ, ಯಾರ್ಯಾರು ಮಂತ್ರಿ ಆಗಿಲ್ಲ ಎಲ್ಲರೂ ಏನು ಮಾತಾಡ್ತಾರೆ, ನನಗೆ ಬರಬೇಕಾಗಿತ್ತು ಬಂದಿಲ್ಲ, ನಾನು ರಾಜೀನಾಮೆ ಕೊಡ್ತೇನೆ, ಇಂಥ ಸಮುದಾಯಕ್ಕೆ ಬರಬೇಕಾಗಿತ್ತು ಬರಲಿಲ್ಲ, ಬ್ರಾಹ್ಮಣ ಸಮುದಾಯಕ್ಕೆ ಬರಬೇಕಾಗಿತ್ತು ಬರಲಿಲ್ಲ, ಇದೆಲ್ಲ ಮಾತಾಡ್ತಾರೆ. ಮಹಿಳೆಯರಿಗೆ ಬಂದಿರೋ ಒಬ್ಬ ಮಹಿಳೆ ಕೊಡಿ ಯಾರಾದ್ರೂ ಹೇಳಿದ್ರ? ನಿನ್ನೆ ನಾನು ಇದೇ ವಿಚಾರವಾಗಿ ನಿಮ್ಮ ಹತ್ರ ಫೋನಲ್ಲಿ ಮಾತಾಡ್ಬೇಕಾದ್ರೆ, ಅಲ್ಲ ಸರ್ ಅವ್ರಿಗೆ ಸಿಕ್ಕಿಲ್ಲ ಇವ್ರಿಗೆ ಸಿಕ್ಕಿಲ್ಲ ಅಂತ ಪೆಟ್ರೋಲ್ ಸುರ್ಕಂತ ಇದಾರಂತೆ, ಏನೋ ಕುಡಿತೀವಿ ಅಂತ ಹೋಗ್ತಾರಂತೆ ಅಂತ ಚರ್ಚೆ ಮಾಡಿದ್ ಹೆಣ್ಮಕ್ಳು ಪರವಾಗಿ ಒಂದು ಲೋಟ ನೀರು ಕುಡಿಯೋಕ್ಕೂ ಮುಂದೆ ಬರ್ಲಿಲ್ವಲ್ಲ ಯಾರುನು. ಅಂದ್ರೆ ಹಿಂಗ್ ಮಾಡ್ಬೇಕು ಅಂತಲ್ಲ, ಬಟ್ ನಾವು ಚರ್ಚೆ ಮಾಡಿದ ಇಷ್ಟೆಲ್ಲ ಇವರೆಲ್ಲ ಜನಸಾಮಾನ್ಯರು ಬಿಡಿ, ಇವರೆಲ್ಲ ನಾಯಕರು, ಅನೇಕ ಸಾರಿ ಮಂತ್ರಿಗಳಾದವರು, ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆದವರು ಮಕ್ಕಳಿದ್ದಾರೆ ಇಲ್ಲಿ, ಅವ್ರಿಗೆ ತಲೆಯಲ್ಲಿ ಬರ್ಲಿಲ್ವ ಇದು? ಒಬ್ಬರೊಬ್ಬರು ಮಹಿಳೆಯನ್ನು ಮಾಡ್ಲಿಲ್ವಲ್ರಿ ನಮ್ಮ ಮುಖ್ಯಮಂತ್ರಿ? ಕೇಳೋದಕ್ಕೆ ಏನಾಗಿತ್ತು ಸರ್? ಇದು ವಾಟ್ ಅ ಶೇಮ್ ಪರಿಸ್ಥಿತಿ ಅಲ್ವಾ? ಇಟ್ ಈಸ್ ಶೇಮ್ಫುಲ್, ಇಟ್ಸ್ ಅಬ್ಸಲ್ಯೂಟ್ಲಿ ಶೇಮ್ಫುಲ್. ಮತ್ತೆ ಮಹಿಳೆಯರು ಇದನ್ನ ತೀರಾ ಸರಳವಾಗಿ ತಗೋಬಾರ್ದು. ಇದನ್ನ ದೇ ಮಸ್ಟ್ ರೆಬೆಲ್. ಅವ್ರು ಬಂಡಾಯ ಹೇಳ್ಬೇಕು, ಇನ್ಸಿಸ್ಟ್ ಮಾಡಬೇಕು. ಒಬ್ಬರಿಗೆ ಯಾಕ್ರಿ ಒಬ್ಬರೇ ಮಂತ್ರಿ ಆಗಬೇಕು, ಮಹಿಳಾ ಮಂತ್ರಿ ಇರಬೇಕು, ಅದು ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರಬೇಕು. ಏನಂಗಂದ್ರೆ ಮಹಿಳೆಯರಿಗೆ ಬೇರೆ ಕೆಪಬಿಲಿಟಿನೇ ಇಲ್ವಾ? ಮಹಿಳೆಯರಿಗೆ ಬೇರೆ ಇಲಾಖೆ ಹ್ಯಾಂಡಲ್ ಮಾಡೋ ತಾಕತ್ ಇಲ್ವಾ? ಗೆದ್ದಿರೋ ಅಷ್ಟು ರೂಪ ಅವರನ್ನು ಹೊರತುಪಡಿಸಿ ಎಲ್ಲರೂ ಗಂಡ್ಮಕ್ಳು ವಿರುದ್ಧನೇ ಗೆದ್ದು ಬಂದಿದ್ರು ಸರ್. ಅವರು ಲಕ್ಷಾಂತರ ಜನ ವೋಟ್ ಹಾಕಿದ್ದಾರೆ ಅವ್ರನ್ನ ನಂಬಿ. ಅಲ್ಲಿ ವೋಟ್ ಹಾಕಿಸ್ಕೊಳಕ್ಕಾಗುತ್ತೆ, ಇಲ್ಲಿ ಮಿನಿಸ್ಟ್ರು ಮಾಡಕ್ ಆಗಲ್ಲ ಇವ್ರ ಕೈಲಿ ಅಂದ್ರೆ ಕಾಂಗ್ರೆಸ್ ಐಡಿಯಾಲಜಿಕಲ್ ಸ್ಟ್ಯಾಂಡ್ ಇಲ್ಲಿ. ನಿಮ್ಮ ಸೈದ್ಧಾಂತಿಕ ಬದ್ಧತೆ ಏನು? ಮಹಿಳಾ ಸಬಲೀಕರಣ ಅರ್ಥ ಏನು? ಮಹಿಳಾ ಸಬಲೀಕರಣದ ಅರ್ಥ ಏನು? ಯಾಕೆ ಡಿ.ಕೆ. ಶಿವಕುಮಾರ್ ಹಠ ಮಾಡಲಿಲ್ಲ? ಇಲ್ಲ, ಇಬ್ರು ಮಹಿಳೆಯರು ಕೊಡ್ಬೇಕು, ನಾವು 3 ಜನ ಕೊಡಲೇಬೇಕು, ಏನ್ ಮಾಡ್ತಾರೆ ಮಹಿಳೆ, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಯಾಕೆ ಹೇಳಲಿಲ್ಲ? ಯಾಕೆ ಸಿದ್ದರಾಮಯ್ಯ ಹೇಳಲಿಲ್ಲ? ಯಾಕೆ ರಾಹುಲ್ ಗಾಂಧಿ ಇನ್ಸಿಸ್ಟ್ ಮಾಡಲಿಲ್ಲ? ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕ ನೆಲೆಗಟ್ಟು ಏನು? ವಾಟ್ ಈಸ್ ದ ಮೆಸೇಜ್ ದಟ್ ಯು ಆರ್ ಸೆಂಡಿಂಗ್? ಒಬ್ಬರೊಬ್ಬರು ಮಹಿಳೆ ಇಲ್ಲ ಅಂತ ಆದ್ಮೇಲೆ ಅದ್ರ ಬಗ್ಗೆ ಗಟ್ಟಿ ದನಿ ಎತ್ತೋರು ಕೂಡ ಇಲ್ಲ ಅಂತ ಅದರ ಅರ್ಥ ಏನು? ರಿಯಲಿ ವಾಟ್ ಆರ್ ಯು ಥಿಂಕಿಂಗ್ ಅಬೌಟ್ ವಿಮೆನ್? ಪ್ರಿಯಾಂಕಾ ಗಾಂಧಿ ಮಾತಾಡ್ತಾರೆ, ಬಟ್ ಇವೆಂಚುಲಿ ವಾಟ್ ಹ್ಯಾಪನ್ಡ್? ಯಾರಾದ್ರೂ ಎದ್ದು ನಿಲ್ಬೇಕಲ್ಲ ಸಭೆಯಲ್ಲಿ. ಎಷ್ಟೋ ಸಭೆಗಳಾಗಿರ್ತವೆ, ಯಾವ ಸಭೆಯಲ್ಲಿ ಎದ್ರು ಅಂತ ಹೇಳಿದ್ರು, ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ಸರ್, ಇಂಥ ದೊಡ್ಡ ಲೋಪ ಕಾಂಗ್ರೆಸ್ನ ಪಟ್ಟಿ ಫೈನಲ್ ಮಾಡ್ಬೇಕಾದ್ರೆ ಕಾಣಿಸ್ಲೇ ಇಲ್ವಾ? ಕೊನೆ ಕ್ಷಣ ತನಕ ಥ್ರಿಲ್ಲರ್ ಮೂವಿ ತೋರಿಸ್ಬಿಟ್ರಲ್ಲ ಸರ್. ಅವ್ರ ಹೆಸರು ತೆಗೆಯದಂತೆ, ಇವ್ರ ಹೆಸರು ಹಾಕದಂತೆ, ಸರ್ಜರಿ ಮಾಡದಂತೆ ಅಲ್ಲ, ಬಟ್ ಇಂಥ ದೊಡ್ಡ ತಪ್ಪಾಗಿದೆ ಅನ್ನೋದು ಅವ್ರ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ. ಒಂದು ಸಂಪುಟ ಸದಸ್ಯರಲ್ಲಿ ಪಟ್ಟಿಯನ್ನೇ ಮ್ಯಾನೇಜ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವ್ರ ಮೇಲೆ ಇವರು ಏನು ಪರೀಕ್ಷೆಗಳ ಬಗ್ಗೆ ಹೆಂಗ್ ಮಾತಾಡ್ತಾರೆ? ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಓಕೆ, ಸಿಂಥಿಯಾ ಮೇಡಮ್, ನಾನು ಇವತ್ತು ನೀವು ಡಿಬೇಟಿಗೆ ಬರಬೇಕಾದ್ರೆ ಸ್ವೀಟ್ ಗಿಟ್ ತರ್ತೀರಿ ಅನ್ಕೊಂಡು ಭಾವಿಸ್ತಾ. ಯಾಕೆ ಮೇಡಮ್ ಬರೀ ಕೈಯಲ್ಲಿ ಬಂದ್ಬಿಟ್ಟಿದ್ದೀರಿ? ಬರೀ ನೀರು ಅಷ್ಟೇ ನಮಗೆ ಸಿಕ್ಕಿರೋದು. ಏನು ವಿಷಯ ಅಂದರೆ, ನಮ್ಮ ಯಾವಾಗಲೂ ನಾವು ಚಿಕ್ಕವರಿಂದ ನೋಡ್ತಾ ಬಂದಿರೋದೇನು ಅಂತಂದರೆ, ಮನೆಗಳಲ್ಲಿ ಅಡುಗೆ ಮಾಡ್ತಾರೆ ಮಹಿಳೆಯರು, ಕೆಲಸ ಎಲ್ಲ ದುಡಿಮೆ ಮಾಡಿರ್ತಾರೆ, ಎಲ್ಲರಿಗೂ ಬಡಿಸ್ಬಿಟ್ಟು ಲಾಸ್ಟಲ್ಲಿ ಏನಾದರೂ ಸಿಕ್ಕರೆ ತಿಂದರು, ಇಲ್ಲಾಂದರೆ ಬರೀ ಹೊಟ್ಟೆಯಲ್ಲೇ ಮಲ್ಕೊಂಡ್ರು. ಈ ಲೆಕ್ಕ ಆಗಿಬಿಟ್ಟಿದೆ ನಮ್ಮ ಸ್ಟೇಟಲ್ಲಿ ಪರಿಸ್ಥಿತಿ. ಯಾಕೆ ಅಂತಂದರೆ, ಎಷ್ಟೋ ಮಾತಾಡ್ತೀವಿ, ಆದರೆ ನಮ್ಮ ಕೈಗೆ ಸಿಕ್ಕೋದೇನು? ಇದನ್ನು ನಾವು ಕೇಳಬೇಕಾಗಿರೋದು. ಇದ್ರ ಬಗ್ಗೆ ಸುಮಾರು ನಾನು ಸಂಶೋಧನೆ ಮಾಡಿದ್ದೀನಿ, ಅದ್ರ ಬಗ್ಗೆ ನಮ್ಮ ಮುಂದೆ ಟೈಮ್ ಇದ್ದರೆ ಹೇಳ್ತೀನಿ. ಆದರೆ ಮಹಿಳೆಯರ ಪಾಲುಗಾರಿಕೆ ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಯಾಕೆ ಕಡಿಮೆ ಆಗಿದೆ ಅನ್ನೋದು ನನ್ನ ಆಕ್ಚುಲಿ ಡಾಕ್ಟರ್ ಮಹಿಳೆಯರ ಪರ ನಂಗೆ ಒಂಥರ ರಿಸರ್ವೇಶನ್ ಇಂದ ಕೇಳ್ತಾ ಇದ್ದೀವಿ ಅನ್ನೋ ತರ. ಅಲ್ಲ, ಹಕ್ಕದು ಹಕ್ಕು, ರಿಸರ್ವೇಶನ್ ಅಲ್ಲ, ಎಕ್ಸಾಕ್ಟ್ಲಿ. ಯಾಕೆ ಇದನ್ನ ಯಾಕೆ ನಾವು ರೆಕಗ್ನೈಸ್ ಮಹಿಳೆಯರಿಗೆ ಸ್ಥಾನಮಾನ ಕೊಡಿ ಅಂತ ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಇನ್ನೂ ಯಾಕಿದ್ದೀವಿ ಸರ್ ನಾವು? ಖಂಡಿತ ಮಹಿಳೆಯರಿಗೆ ಸಿಕ್ಕಿಲ್ಲ ಅಂತ ಮಾತಾಡ್ತಾ ಇದೀವಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ತುಂಬಾ ಹಿಪಾಕ್ರಸಿ ಪ್ರಾಕ್ಟೀಸ್ ಮಾಡ್ತೀವಿ ಈ ವಿಚಾರದಲ್ಲಿ. ಅಲ್ಲ, ಎಲ್ಲ ಆರ್ಥಿಕತೆಯಲ್ಲೂ ಸರಿ. ಯಾಕೆ ಅಂತಂದ್ರೆ, ಇವಾಗ ನಾವು GDP ಲೆಕ್ಕ ಹಾಕ್ಕೊಂಡ್ರೆ, ಮನೆಯಲ್ಲಿ ಕೆಲಸ ಮಾಡ್ತಿರೋ ದುಡಿಮೆನ ಲೆಕ್ಕಕ್ಕೆ ಹಾಕ್ಕೊಂಡ್ರೆ 3 ಟ್ರಿಲಿಯನ್ಗೆ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೂ ಲೆಕ್ಕ ಇಲ್ಲ. ನಾವು ಹಾಕೋ ವೋಟ್ಗೂ ಲೆಕ್ಕ ಇಲ್ಲ. ನಮ್ಮ ಯಾವ ರೀತಿಯ ನಮ್ಮ ರಾಜಕೀಯ ಭಾಗವಹಿಸಿಕೆಗೆ ಲೆಕ್ಕ ಇಲ್ಲ. ಕ್ಯಾಬಿನೆಟಲ್ಲಿ ನಮಗೆ ಪೋಸ್ಟಿಗೆ ಲಾಯಕ್ಕಿಲ್ಲ. ಮತ್ತು ಏನಕ್ಕೆ ನಾವು ಇರೋದು? ಬರೀ ಭಿಕ್ಷಾ ತಿನ್ನೋದಿಕ್ಕ? ನೀವು ಕೊಡ್ತಿರೋ ಭಿಕ್ಷೆನಾ ನಮಗೆ? ನೀವು ಕೊಡ್ತಿರೋದು ನಮಗೆ ಕಾನೂನಲ್ಲಿ ಅದೇನೋ ಗೃಹಲಕ್ಷ್ಮಿ ಅಂತ ಅದಂತೆ ಇದಂತೆ, ಅವೆಲ್ಲ ಬರೀ ಭಿಕ್ಷೆನಾ ಅಂತ ನಾನು ಕೇಳ್ತೀನಿ, ಪ್ರಶ್ನಿಸ್ತೀನಿ ನಾನು. ಆಡಳಿತದಲ್ಲಿ ಪಾಲುಗಾರಿಕೆ ಹೊಂದಕ್ಕೆ ನಮಗೆ ಯೋಗ್ಯತೆ ಇಲ್ವಾ? ಕೇವಲ ನಾವು ಆಳಿಸ್ಕೊಳ್ಳಕ್ಕೆ ತಯಾರಿರೋದಾ ಅಂತ ಕೇಳ್ತಾ ಇದ್ರಿ. ಎಸ್, ಬರ್ತೀನಿ ಮೇಡಮ್. ಉಷಾ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಎಷ್ಟು ಖುಷಿ, ಸಂತಸವನ್ನ ತಂತು ರಾಜ್ಯದ ಹೆಣ್ಮಕ್ಳಿಗೆ ಮತ್ತು ಕಾಂಗ್ರೆಸ್ನಲ್ಲಿರುವ MLA MLCಗಳಿಗೆ ನಿನ್ನೆಯ ಕ್ಯಾಬಿನೆಟ್?
ನಿಜವಾಗ್ಲೂ ಇದು ಬಹಳ ಬೇಸರದ ವಿಚಾರ. ಯಾಕೆ ಅಂತ ಹೇಳಿದ್ರೆ ನಾವು ಮಹಿಳೆಯರಿಗೆ ಇವತ್ತು ಏನು ಮೊದಲನೇ ಪಟ್ಟಿ ಬಿಡುಗಡೆ ಮಾಡ್ತಾರೆ ಕಾಂಗ್ರೆಸ್ಸು, ಅದರಲ್ಲಿ 14 ಮಂದಿಯಲ್ಲಿ ಒಬ್ಬರದು ಇರಲಿಲ್ಲ. ಅದಾದ್ಮೇಲೆ ನಿನ್ನೆ 19 ಮಂದಿ 20 ಮಂದಿ ಪಟ್ಟಿ ಬಿಡುಗಡೆ ಮಾಡ್ತಾರೆ. ಕಡೆಯಲ್ಲಿ ಒಬ್ಬರು ಮಹಿಳೆಯದಿತ್ತು, ಓಕೆ ಅನ್ನೋಷ್ಟೊತ್ತಿಗೆ ಅವ್ರದ್ದು ಕೂಡ ಬದಲಾವಣೆ ಆಗುತ್ತೆ. ಎಂಥ ವಿಪರ್ಯಾಸ. ಇವತ್ತು ನಾವು ಮಹಿಳೆಯರಿಗೋಸ್ಕರ ಮಹಿಳೆಯರು ಕೂತ್ಕೊಂಡು ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ನಮಗೆ ಅರ್ಹತೆ ಇಲ್ವಾ? ನೀವು ಹೇಳ್ದಂಗೆ ಒಂದು ಗಂಡಸನ ಸಮವಾಗಿ ನಿಂತು ಆಕೆ ಎಲ್ಲಾ ಚಾಲೆಂಜಸ್ ಫೇಸ್ ಮಾಡ್ತಾಳೆ. ಒಂದು MLA ಆಗಿರ್ಬೋದು, MP ಆಗಿರ್ಬೋದು, ಅನೇಕ ರಾಜಕೀಯ ಸವಾಲುಗಳನ್ನ ಒಡ್ಡಿ ನಿಂತು ಅದೇ ಮತದಾರರಿಂದ ಆಕೆ ವೋಟ್ ತಗೊಂಡು MLA ಆಗೋದು. ಇವತ್ತು ಆಕೆ ಅಷ್ಟೆಲ್ಲ ಕಷ್ಟಪಟ್ಟು ನಿಭಾಯಿಸಿ MLA ಆದ ನಂತರ ನೀವು ಪಾಲಿಸಿ ಮೇಕಿಂಗ್ ಆಗಿರ್ಬೋದು ಅಥವಾ ನೀವು ಶಾಸಕರು ಅಂತ ಬಂದಾಗ, ಅಂದ್ರೆ ಸಚಿವರು ಅಂತ ಬಂದಾಗ ನೀವು ಅವರನ್ನ ಕೈ ಬಿಡ್ತೀರಾ ಅಂತ ಹೇಳಿದ್ರೆ ಎಂಥ ನಾಲಾಯಕ್ಕು ಮಿನಿಸ್ಟರ್ಗಳು ಕೂತಿರೋದು ಅಂತ ಅನ್ಸೋದಿಲ್ವಾ? ಇವತ್ತು ನಿಜವಾಗ್ಲೂ ನನಗೆ ಬಹಳ ಬೇಸರ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅದೇ ಕಾಂಗ್ರೆಸ್ ಪಕ್ಷದ ಮಹಿಳಾ ನಾಯಕಿಯರು ಏನ್ ಮಾಡ್ತಿದ್ದೀರಾ? ಆರ್ ಯು ನಾಟ್ ಅನ್ ಇಂಡಿಪೆಂಡೆಂಟ್ ವುಮೆನ್? ಈ ಪ್ರಶ್ನೆ ನಾನು ಖಂಡಿತ ಕೇಳಬೇಕು. ಯಾಕೆ ನಿಮಗೆ ನಿಮ್ಮ ಮೇಲೆ ನೀವು ಕಷ್ಟಪಟ್ಟು ಒಂದು ಶಾಸಕಿಗಳಾಗಿ ನೀವಿವತ್ತು ಜನರ ಪ್ರತಿನಿಧಿಗಳಾಗಿದ್ದೀರಾ, ನಿಮ್ಮ ಹಕ್ಕು ನಿಮ್ಗೆ ಕೇಳೋದಿಕ್ಕಾಗ್ತಿಲ್ವಾ? ನನಗೆ ನಿನ್ನೆಯಿಂದ ನಾನು ಕಾಯ್ತಾ ಇದ್ದೀನಿ, ಯಾರಾದ್ರೂ ಒಬ್ರು ಕಾಂಗ್ರೆಸ್ಸಿನ ಮಹಿಳಾ ಏನು ಇವರಿದೆ ಕಾಂಗ್ರೆಸ್ ಮಹಿಳಾ ಪ್ರದೇಶ ಅವರನ್ನ ನಾಯಕಿ ಸೌಮ್ಯಾ ರೆಡ್ಡಿ ಅವರು ಕೂಡ ಕೇಳ್ತಿಲ್ವಾ? ಯಾಕೆ ಕೇಳೋ ಅಷ್ಟು ಅರ್ಹತೆ ನಿಮಗಿಲ್ವಾ? ನೀವು ಕಷ್ಟಪಟ್ಟು ಬಂದಿದ್ದೀರಾ, ಅಲ್ಲಿ ಯಾರೋ ಭಿಕ್ಷೆ ಕೊಟ್ಟು ನೀವು ಬಂದಿಲ್ಲ, ಜನರು ನಿಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ, ನೀವಲ್ಲಿ ಶಾಸಕರಾಗಿ ಗೆದ್ದು ಬಂದಿದ್ದೀರಾ, ನಿಮಗೆ ಕೇಳೋ ಅಧಿಕಾರ ಇದೆ. ಯಾಕೆ ಕೇಳ್ತಿಲ್ಲ? ನಿಮ್ಮ ಕಾಂಗ್ರೆಸ್ಸಿನ ಒಬ್ಬ ಪ್ರಧಾನಮಂತ್ರಿಯಾಗಿ ಇಂದಿರಾ ಗಾಂಧಿ ಅವರಿದ್ರು, ಆಕೆ ಮಹಿಳೆ. ಅದಾದ ನಂತರ ಸೋನಿಯಾ ಗಾಂಧಿ ಅವರಿಗೆ ಒಂದು AICC ಮುಖ್ಯಸ್ಥೆ ಕೊಡ್ತೀರಾ. ಅದಾದ್ಮೇಲೆ ಅವರ ಮಗಳಿಗೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಒಂದು ಮುಖ್ಯಸ್ಥೆ ಸ್ಥಾನ, ಕೋರ್ಟ್ ಮೆಂಬರ್ಸ್ ಅಲ್ವಾ ಅವರೆಲ್ಲ? ಅಲ್ಲಿರುವಂತಹ ನಿಮ್ಮ ಐಡಿಯಾಲಜಿ ಯಾಕೆ ಕರ್ನಾಟಕದಲ್ಲಿ ಇಲ್ಲ? ಸೊ ಅಲ್ಲಿ ಕುಟುಂಬ ರಾಜಕಾರಣ ಅವ್ರ ಕೈತು, ಕುಟುಂಬ ರಾಜಕಾರಣ ಮತ್ತೆ ಮಹಿಳಾ ಹಂಗಲ್ಲ ಪ್ರಾಧ್ಯತೆ ಎಲ್ಲ ಇರುವಂತದ್ದು ಇಲ್ಲಿ ನೀವು ಯಾಕೆ ಅಳವಡಿಸ್ತಿಲ್ಲ? ಇಲ್ಲಿ ಯಾಕೆ ಕುಟುಂಬ ರಾಜಕಾರಣ ಒಂದ್ ಕಡೆ ಎಸ್, ಆದ್ರೆ ಮಹಿಳೆಯರಿಗೆ ಪ್ರಾಧ್ಯತೆ ಕೊಡಬೇಕು ಅನ್ನೋದು ಇರ್ಬೇಕಲ್ಲ. ಅಲ್ಲಿರ್ಬೇಕಾದ್ರೆ ನಿಮ್ಮ ಒಂದು ಕರ್ನಾಟಕದಲ್ಲಿ ಏನಾಯ್ತು ಮೊದಲನೇ ಪ್ರಶ್ನೆ. ಟೈಮ್ ನಲ್ಲಿ ವಿಂಗ್ ಕಮಾಂಡರ್ ಅಂತೆ, ವ್ಯೋಮಿಕಾ ಸಿಂಗ್ ಅಂತೆ ಅಂತೆಲ್ಲ ಮಾತಾಡಿ ರಾಜ್ಯದಲ್ಲಿ ಕ್ಯಾಬಿನೆಟ್ ಆಗಿದೆ, ಒಬ್ಬ ಹೆಣ್ಮಕ್ಳ ತಿಕ್ಕಿ ಇಲ್ವಲ್ಲ, ಹೆಣ್ಣು ಅವರ ಕುಟುಂಬ, ಅವ್ರ ಹೆಂಡತಿ, ಮಕ್ಕಳು, ಅವರಿಗೆ ಅವರ ಹೆಣ್ಣು ಮಕ್ಕಳಿಗೂ ಇವತ್ತು ಆ ರೀತಿ ಆಗಿದೆ. ಇಂಡಿಪೆಂಡೆಂಟ್ ಆಗಿ ಮಹಿಳೆಯರೇ ಕಾಣಿಸ್ಲಿಲ್ವಾ ನಿಮಗೆ? ಒಂದು ಮಹಿಳೆಯರು, ನಾವು ನಿಜವಾಗ್ಲೂ ಬಹಳ ಬೇಸರದ ವಿಚಾರ ನಾವು ಚರ್ಚೆ ಮಾಡ್ತಿರೋದು ಇವತ್ತು. ನಾನು ಕಾಂಗ್ರೆಸ್ ಯಾರೇ ಆಗ್ಲಿ ಶಾಸಕಿಯರು, ನಿಮ್ಗೆ ಬಾಯಿಲ್ವೇನ್ರಿ? ನೀವು ಗೆದ್ದಿಲ್ವಾ? ನೀವು ಶಾಸಕಿಯರಲ್ವಾ? ನಿಮಗ್ ತಾಕತ್ತಿಲ್ವಾ? ಬಂದ್ ಪ್ರಶ್ನೆ ಮಾಡೋದಿಕ್ ನೀವು ಕುತ್ಕೋಬೇಕು ಹೋರಾಟಕ್ಕೆ. ಇದು ಎಲ್ಲ ರಾಜ್ಯದ ವೋಟ್ ಮಾಡಿದಂತ ಎಲ್ಲಾ ಮಹಿಳೆಯರಿಗಾಗಿರುವಂತ ಅನ್ಯಾಯ. ಅದನ್ನ ಪ್ರಶ್ನೆ ಮಾಡ್ಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಅವ್ರನ್ನ ಕಾಂಗ್ರೆಸ್ ಅಂತ ನೋಡ್ತಿಲ್ಲ, ಮಿನಿಸ್ಟರ್ ಆಗಿ ನಾವು ನೋಡುದು ಅಲ್ವಾ? ಅವ್ರು ನಮ್ಮ ಕರ್ನಾಟಕದ ಕ್ಯಾಬಿನೆಟ್ ಮಿನಿಸ್ಟರ್. ಯಾರೇ ಮಹಿಳೆಯರಾಗಿ ಯಾವೇ ಪಕ್ಷಾತೀತವಾಗಿ ನಾವೆಲ್ಲ ವೋಟ್ ಎಲ್ರಿಗೂ ಮಾಡಿರ್ತೀವಿ. ಸೊ ವಿಮೆನ್ ಅಂತ ಬಂದಾಗ ನಾವು ನಿಲ್ದರೆ ಇವತ್ತು ಯಾರು ನಿಲ್ತಾರೆ? ಇವತ್ತು ಅವ್ರ ಪಕ್ಷದ ನಾಯಕಿಯರೇ ಮಾತಾಡ್ತಿಲ್ಲ. ನನಗೆ ಅದೇ ಬೇಸರ ಆಗ್ತಿರೋದು ಇವತ್ತು. ಬೇರೆಯವ್ರು ಇರ್ಲಿ, ಅವರೇ ಮಾತಾಡ್ತೀನಿ. ಬರ್ತೀನಿ ನಾನು. ಕಾಂಗ್ರೆಸ್ ವಕ್ತಾರಾಗಿ ನಾರಾಯಣ ಸ್ವಾಮಿ ಅವರು ಈಗ ತಾನೇ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಕ್ತಾರರು ಯದುಕುಮಾರ್ ಕೂಡ ಸ್ಟುಡಿಯೋ ಜಾಯ್ನ್ ಆಗಿದ್ದಾರೆ. ಯದುಕುಮಾರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾರಾಯಣ ಸ್ವಾಮಿ ಸರ್, ಹೇಗಿತ್ತು ನಿನ್ನೆ ಕ್ಯಾಬಿನೆಟ್? ಏನೆಲ್ಲ ಲೆಕ್ಕಾಚಾರ ಹಾಕೊಂಡು 20ರಲ್ಲಿ 19 ಜನರನ್ನ ಆಯ್ಕೆ ಮಾಡ್ಕೊಂಡ್ರಿ ಸರ್? ಇಲ್ಲ, 20ರಲ್ಲಿ 20 ಆಗಿದೆ. ಅವರು ಶುಕ್ರವಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ ಲೆಟರ್ ಬಂದಿರೋದು, ಅದಿನ್ನೂ ರೀಚ್ ಆಗಿಲ್ಲ ಇಲ್ಲಿಗೆ. ಅದು ಟೆಕ್ನಿಕಲ್ ಏನು ಗೈಡ್ಲೈನ್, ಅದು ಡೈರೆಕ್ಷನ್ಸ್ ಏನಿದೆ MLCದು ಏನು ಡೈರೆಕ್ಷನ್ಸ್ ಇದೆ ಆ ರಿಪೋರ್ಟ್, ಆ ಆರ್ಡ್ರಲ್ಲಿ ಅನ್ನೋದು ಇನ್ನೂ ಇವತ್ತು ಬಹುಶಃ ಸಿಗ್ಬೋದು. ಅದಾದ ನಂತರ ಬಹುಶಃ ನೋಡಿಕೊಂಡು MNA ಮಾಡ್ತಾರೆ. 20ಕ್ಕೆ 20 ಆಗಿದೆ. ಅದು ಆ ಪರ್ಪಸ್ಸಾಗಿ ಅವ್ರಿಗೆ ಹೇಳಿದ್ದಾರೆ, ಅವ್ರು ಬರೋಕ್ಕೆ ಹೇಳಿ ಯಾರೋ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸ್ಪರ್ಟ್ಸ್ ಅವ್ರು ಇದೆ, ಈ ಥರ ಇದೆ, ಆರ್ಡರ್ ನಮ್ಮ ಕೈಗೆ ಬರಲಿ, ಅದರಲ್ಲಿ ಏನು ಡೈರೆಕ್ಷನ್ಸ್ ಇದೆ ನೋಡ್ಕೊಂಡು ಮಾಡೋಣ ಅನ್ನೋದಕ್ಕೆ ನಿಂತಿದೆ. 20ಕ್ಕೆ 20 ಮಾಡಿದ್ದಾರೆ. ನಾವು ನೋಡಿ ಪ್ರದೇಶವಾರು, ಪ್ರಾಂತ್ಯವಾರು, ಜಿಲ್ಲಾವಾರು ಮತ್ತು ಜಾತಿವಾರು ಎಲ್ಲ ನೋಡಿಕೊಂಡು ಇನ್ನು 1.5 ವರ್ಷ ಚುನಾವಣೆ ಇದೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿನ್ನೆ ಕ್ಯಾಬಿನೆಟು ಮಾಡಿರ್ತಕ್ಕಂಥದ್ದು ಸತ್ಯ. ಇನ್ ದ ಸೇಮ್ ಟೈಮ್ ನಾವು ನಿನ್ನೆ ಮಹಿಳೆ ಇಲ್ಲ, ಮಹಿಳೆ ಇದೆ ಅಂತ ಇವತ್ತಿನ ಕ್ಯಾಬಿನೆಟ್ ಆಧಾರವಾಗಿ ಇಟ್ಕೊಂಡು ಚರ್ಚೆ ಮಾಡೋದು ಅನಗತ್ಯ. ಯಾಕೆ ಅಂದರೆ ಯಾವುದೇ ಒಂದು ಪಕ್ಷದ ಅವ್ರ ಐಡಿಯಾಲಜಿ, ಅವ್ರ ಪ್ರಿನ್ಸಿಪಲ್, ಅವರೊಂದು 20-30 ವರ್ಷದಿಂದ ನಡ್ಕೊಂಬಂದಿರೋ ರೀತಿನ ಕೂಡ ಒಂದ್ಸತಿ ಅವಲೋಕನ ಮಾಡಬೇಕು. ಈಗ ಈ ದೇಶ ಒಂದು ನಿಮಿಷ ಈ ದೇಶದಲ್ಲಿ ಲೇಡಿ ರಿಸರ್ವೇಷನ್ ಅಂತ 33% ಪಂಚಾಯತ್ ರಾಜ್ಯದಲ್ಲಿ ಫಸ್ಟು ಇಲ್ಲಿ ಈ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ರಾಜೀವ್ ಗಾಂಧಿ. 33%. ಇದು ಇಂಪ್ಲಿಮೆಂಟ್ ಆಗಿ ನಾನು ZP ಮೆಂಬರ್ ಆಗಿದೆ, ಮಾಜಿ ZP ಮೆಂಬರ್. ನನ್ನ ಜೊತೆಲಿ ಎಷ್ಟು ಜನ ಮಹಿಳೆಯರಿದ್ದಾರೆ? ನಾನು 2004-2010 ಎಲ್ಲ ನೋಡ್ಕೊಂಬಂದಿವಿ. GBAದಲ್ಲಿ ಕೂಡ 50% ಮಹಿಳೆಯರಿಗೆ ರಿಸರ್ವೇಷನ್ ಆಗಿ ಆಕ್ಟ್ ಪಾಸ್ ಆಗಿದೆ ಕೂಡ.
ಹೌದು ಆಗಿದೆ. ನಾನು ಇವ್ರಿಗೆ ಏನು ಪ್ಯಾನಲಿಸ್ಟ್ ಇಷ್ಟೊತ್ತು ಮಾತಾಡಿದ್ರೆ ಅವ್ರಿಗೆ ಗೌರವ ಕೊಡ್ತೀನಿ, ಇನ್ನೂ ಹೆಚ್ಚಿಗೆ ಕೊಡಬೇಕಾಗಿತ್ತು, ಅದು ನಮ್ಮ ಪಾರ್ಟಿ ಜವಾಬ್ದಾರಿ ಕೂಡ ಆಗಿತ್ತು. ಆದರೂ ಈ ಸತಿ ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕೆ ನಾನು ಉತ್ತರದಾಯಿತ್ವವಾಗಿ ಇದ್ದೀವಿ ಕೂಡ. ಆದರೆ ಅದನ್ನು ಬೇರೆ ರೂಪದಲ್ಲಿ ಸರಿತೂಗಿಸ್ಕೊಂಡು ಹೋಗ್ತೀವಿ. ಅದೇ ನಮ್ಮ ಪಾರ್ಟಿ ಐಡಿಯಾಲಜಿ, ನಮ್ಮ ಪಾರ್ಟಿಯ ಸಿದ್ಧಾಂತ ಕೂಡ. ಆ ಸರಿತೂಗಿಸ್ಕೊಂಡೋಗಿ ಅವ್ರನ್ನ ಮುಂಚೂಣಿಯಲ್ಲಿ ಇಟ್ಕೊಂಡು ಅವ್ರನ್ನ ಏನು ಇನ್ವಾಲ್ವ್ಮೆಂಟ್ ಈಗ ಇಷ್ಟೊತ್ತು ಇನ್ಕ್ಲೂಡಿಂಗ್ ಮಾಡ್ಕೋಬೇಕಂತ, ಹೌದು ಸತ್ಯ, ಅವ್ರನ್ನ ಇನ್ಕ್ಲೂಡ್ ಮಾಡಿಕೊಂಡು ಅವ್ರನ್ನ ನಾವು 50% ಅಲ್ಲ, ಮೋರ್ ದೆನ್ 50% ಏನು ಕುಟುಂಬದಲ್ಲಿ ತಾಯಿ ಸ್ಥಾನ ಇದೆ ಆ ಮಹಿಳೆಯರಿಗೆ ಆಸ್ಥಾನ ಕೊಟ್ಕೊಂಡು ಬಂದಿರತಕ್ಕಂಥ ಪಕ್ಷ ಇದು. ಆ ರೀತಿ ಉಪಯೋಗಿಸ್ಕೊಂಡು ಈ ಪ್ರಜಾಪ್ರಭುತ್ವದಲ್ಲಿ ಏನು ಅವರಿಗೆ ಮಹಿಳೆಯರಿಗೆ ಗೌರವ ಸಿಗೋ ಅದನ್ನ ನೋಡ್ಕೊಂಡು ಮುಂದೆ ಮುಂದುವರಿತೀವಿ, ಅದರಲ್ಲಿ ತೊಂದರೆ ಇಲ್ಲ. ನಾರಾಯಣ್ ಸರ್, ಏನ್ ಗೊತ್ತಾ, ನಮಗೆ ತಾಯಿ ಸ್ಥಾನ, ತಂಗಿ ಸ್ಥಾನ, ಅಕ್ಕ ಸ್ಥಾನ ಬೇಡ, ಮಂತ್ರಿಗಿರಿ ಸ್ಥಾನ ಕೊಡಿ ಸರ್. ಅಲ್ಲ ನಿಜ, ನೋಡಿ ಈ ರಾಜ್ಯದ ಇತಿಹಾಸದಲ್ಲಿ ನಾಗರತ್ನ ಅವ್ರು ತಗೊಳ್ಳಿ, ಮಿಸಸ್ ಕೇಶವಮೂರ್ತಿ ಅವ್ರು ತಗೊಳ್ಳಿ, ಮೋಟಮ್ಮ ಅವ್ರು ತಗೊಳ್ಳಿ, ಇವರು ನಮ್ಮ ಮೈಸೂರು ಅವ್ರ ಲೇಡಿ ರಾಣಿ ಸತೀಶ್ ಅವ್ರು ತಗೊಳ್ಳಿ, ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಗೊಳ್ಳಿ, ನಾವು ಒಳ್ಳೊಳ್ಳೆ ಮಹಿಳೆಯರು ಗೌರವ ಕೊಟ್ಟಿದ್ದೀವಿ, ಅವ್ರನ್ನ ನಾಯಕತ್ವವನ್ನು ಒಪ್ಕೊಂಡಿದ್ದೀವಿ, ಅವ್ರನ್ನ ಈ ರಾಜ್ಯದ ಪ್ರಜಾಪ್ರಭುತ್ವದಲ್ಲಿ ಮುಂಚೂಣಿ ನಾಯಕರಾಗಿ ನಾವು ಕ್ರಿಯೇಟ್ ಮಾಡಿದ್ದೀವಿ. ಹಿಂದಿನವ್ರು ಮಾತ್ರ ನೆನಪಿಸ್ಕೊಳ್ರಿ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ತಗೊಳ್ಳಿ, ನೈನಾ ಮೋಟಮ್ಮ ಅವ್ರನ್ನ ತಗೊಳ್ಳಿ, ರೂಪ ಅವ್ರನ್ನ ತಗೊಳ್ಳಿ, ಅವ್ರನ್ನ ಶಾಸಕರು ಮಾಡಿ ಅವ್ರನ್ನ ಶಾಸಕ ಮಾಡಿ ಇವತ್ತು ಈ ರಾಜ್ಯದಲ್ಲಿ ಅವ್ರನ್ನ ಮುಂಚೂಣಿಯಲ್ಲಿ ಇಟ್ಟಿದ್ದೀವಿ. ಮಂತ್ರಿ ಒಂದೇ ಆಗ್ಬೇಕಂತೇನಿಲ್ಲ, ಆದ್ರೆ ಅವ್ರಿಗೆ ಏನ್ ಜವಾಬ್ದಾರಿ ಕೊಡ್ತೀವಿ ಅಂತ. ನಿಮಗೆ ಅಲ್ಲ ಹಕ್ಕು, ನಮ್ಗೆ ಜವಾಬ್ದಾರಿನೂ ಇದೆ. ನಿಮಗೆ ಅಕ್ಕಿ ಇದೆಯೋ, ನಿಮಗೆ ಅಕ್ಕಿ ಯಾವ ರೀತಿ ಇದೆಯೋ, ಆಪ್ನವ್ರಿಗೆ ಪಾಪ ಬಹಳ ಜೋರ್ ಮಾತಾಡ್ತಾ ಇದ್ದೀರಿ. ಅಲ್ಲಿ ಹೌದು, ಪಂಜಾಬ್ ಅಲ್ಲಿ ಮಹಿಳೆ ಸ್ಥಿತಿ ನೋಡಿ ಒಂದ್ಸತಿ, ನಿಮ್ಮ ಫೈಲ್ ಒಂದ್ಸತಿ ಓಪನ್ ಮಾಡ್ಕೊಳ್ಳಿ. ಪಂಜಾಬ್ ಅಲ್ಲಿ ಎಷ್ಟು MLA ಇದ್ದೀರಿ, ಎಷ್ಟು ಮಹಿಳೆ ಇದ್ದೀರಿ, ಎಷ್ಟು ಜನಕ್ಕೆ ನೀವು ಮಂತ್ರಿ ಮಾಡಿದ್ದೀರಿ, ಅದನ್ನ ಆಮೇಲೆ ಮಾತಾಡೋಣ. ಮಾತಾಡೋದಕ್ಕೆ ಅವಕಾಶ ಕೊಡದೆ ಮಾತಾಡ್ತಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಹೌದು ನೋಡಿ, ನಿಜ ನಾವು ನೋಡಿ ಏನಾದ್ರೂ ಇವತ್ತು ಕಡಿಮೆ ಇದ್ರೆ ಅದಕ್ಕೆ ಜವಾಬ್ದಾರಿ ಆಗಿರ್ತೀವಿ ನಾವು. ಬಟ್ ಅದನ್ನ ಮುಂದಿನ ದಿನಗಳಲ್ಲಿ ಯಾಕೆ ಸರಿದೂಗಿಸ್ಕೊಂಡು ಹೋಗ್ಬೇಕು, ಯಾಕೆ 100% ಆಗುತ್ತೆ ಹಂಗಂತೇಳಿ ಮಂತ್ರಿನೇ ಅಂತಲ್ಲ, ಮಂತ್ರಿ ಮಾಡಿಬಿಟ್ಟ ತಕ್ಷಣ ನಾವು ಮಹಿಳೆಯರಿಗೆ ನಾವು ಕೊಟ್ಬಿಟ್ವಿ ಅಂತಲ್ಲ. ಈ ನಮ್ಮ ಪಕ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ ಮಹಿಳೆಯನ್ನ ಯಾವ ರೀತಿ ಗೌರವ ಕೊಡಬೇಕು, ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೆ ಸಮಾಧಾನ ಮಾಡಬೇಕು, ಅದನ್ನೆಲ್ಲ ಮಾಡ್ತೀವಿ. ಹೌದು, ಸಣ್ಣ ಪುಟ್ಟ ಒಂದು 2 MLA ಮಂತ್ರಿಗಳಿದ್ರು ನಮ್ಮ ಕ್ಯಾಬಿನೆಟ್ ಲಾಸ್ಟ್ ಗೌರ್ಮೆಂಟ್ ಅಲ್ಲಿ. SM ಕೃಷ್ಣ ಟೈಮಲ್ಲಿ ಎಷ್ಟು ಜನ ಇದ್ರು, 3 ಜನ ಇದ್ರು, ಅದೆಲ್ಲ ಇದೆ. ಆಯ್ತು, ಇವತ್ತು ಒಂದೇ ಇದೆ, ಅದಕ್ಕೆ ಹೌದು ನಾವು ಉತ್ತರದಾಯಿತ್ವ ಅದನ್ನ ಬೇರೆ ರೂಪದಲ್ಲಿ ಇಲ್ಲ, ಒಂದಿದೆ, ಅದು ನಾನು ಹೇಳಿಲ್ವ ಇಷ್ಟೊತ್ತಿನ ನಿಮ್ಗೆ. ಆಯ್ತು, ಇನ್ನ ಒಂದು ಖಾಲಿ, ಓಕೆ ಸಂತೋಷ, ನಿಮ್ಮ ಮಾತಿಗೆ ಗೌರವ ಕೊಟ್ಟು ಇನ್ನ ಒಂದು ಖಾಲಿ ಇದೆ. ಅದನ್ನ 100% ಈ ವೇದಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರ ನಾನು ಈ ವೇದಿಕೆಯಲ್ಲಿ ಅನೌನ್ಸ್ ಮಾಡ್ತೀನಿ, ಅದು ಮಹಿಳೆಗೆ ಇಡ್ತೀವಿ, ಮಹಿಳೆಗೆ ಮಾಡ್ತೀವಿ. ಮೇ ಬಿ ಆಗದೆ ಇರ್ಬೋದು, ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇನ್ನೊಂದು ಮಹಿಳೆಗಾದ್ರೂ ಹುಡುಕಿ ಇನ್ನೊಂದು ಮಹಿಳೆ ಗೌರವವಾಗಿ ಆ ಸ್ಥಾನದಲ್ಲಿ ಕುಡಿಸ್ತೀವಿ, ಅದ್ರಲ್ಲಿ ಯಾರಿಗೂ ಅನುಮಾನ ಬೇಡ. ಅದನ್ನ ನಮ್ಮ ಪಕ್ಷ ಅವ್ರನ್ನ ಒಟ್ಟುಗೂಡಿಸ್ಕೊಂಡು ಅವ್ರ ನಾಯಕತ್ವದಲ್ಲಿ ಜೊತೆ ಹೋಗೋದನ್ನ ಮಾಡ್ತಾ ಇದೆ, ಮಾಡುತ್ತೆ, ಅದ್ರ ಬಗ್ಗೆ ಯಾರಿಗೂ ಸಂಶಯ ಬೇಡ. ಎಸ್, ಯದುಕುಮಾರ್ ಅವರೇ, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಹೇಗೆ ಕಾಣಿಸ್ತಾ ಇತ್ತು ಬಿಜೆಪಿಯ ಕಣ್ಣಿಗೆ ನೆನ್ನೆಯ ಕ್ಯಾಬಿನೆಟ್ DK ಟೀಮ್? ಯಾಕೆಂದರೆ ನಾವು ನಿನ್ನೆಯ ವಿದ್ಯಮಾನಗಳನ್ನು ನೋಡ್ತಾ ಇದ್ವಿ ಮೇಡಮ್. ಅಲ್ಲಿ ನಿನ್ನೆ ಬೆಳಗ್ಗೆ ಅನೌನ್ಸ್ ಆಗಿದ್ದ ಲಿಸ್ಟ್ ಒಂದು, ಮಧ್ಯಾಹ್ನ ಅನೌನ್ಸ್ ಆಗಿದ್ದ ಲಿಸ್ಟ್ ಒಂದು, ಪ್ರಮಾಣ ವಚನ ಆಗಬೇಕಾದಾಗ ಯಾವ್ಯಾವೆಲ್ಲ ಹೆಸರುಗಳೆಲ್ಲ ಬದಲಾವಣೆ ಆಯಿತು ಅಂತ. ಅದು ಅವ್ರು ಹೇಳ್ತಾರೆ ಅದು ಸಹಜ ಪ್ರಕ್ರಿಯೆ, ಮಿಸ್ಟೇಕು, ಮಾಂಕಾಳ್ ವೈದ್ಯದ ನಂಬರ್ ಬೈ ಮಿಸ್ಟೇಕ್ ಅಂತ ಬಂದ್ಬಿಡ್ತು ಅಂತ. ನಾನು ಕೇಳ್ತಾ ಇರೋದು ಮೇಡಮ್, ಈ ಮುಖ್ಯಮಂತ್ರಿ ಕಳೆದ 2 ತಿಂಗಳಾಯಿತು, 2 ತಿಂಗಳಲ್ಲಿ 1 ತಿಂಗಳು ಪೂರ್ತಿಯಾಗಿ ಕಾಂಗ್ರೆಸ್ನ ಮನೆ ಬಾಗಿಲು, ಹೈಕಮಾಂಡ್ ಮನೆ ಬಾಗಿಲು ಕಾದ್ರು. ಇಷ್ಟೆಲ್ಲ ಕಾದ್ಮೇಲೂ ಕೂಡ ಕೊನೆಯ ಕ್ಷಣದವರೆಗೂ ಪಟ್ಟಿಗಳನ್ನ ರೆಡಿ ಮಾಡಿಲ್ಲ ಅಂತಂದಾಗ ಇನ್ ಯಾವ ರೀತಿಯಾದಂಥ ಮನೆ ಕಾವಲು ಕಾಯ್ದ್ರು ರಾಜ್ಯದ ಪರಿಸ್ಥಿತಿಗಳನ್ನ ಬರದಾಗ್ಬೋದು, ನೆರೆದಾಗ್ಬೋದು, ಯಾವುದು ಬಿಟ್ಬಿಟ್ಟು. ನಾ ಕೇಳಿದ್ರು ಮೇಡಮ್, ಇದು ಪರಮಾಧಿಕಾರ ಅಂತ ಹೇಳ್ತಾರೆ, ಇದು ಯಾವ ಮುಖ್ಯಮಂತ್ರಿಗಳ ಪರಮಾಧಿಕಾರ ಇದು ಮಾಡುವಂಥದ್ದು. ನಾ ಕೇಳ್ತಿರೋದು ನೀವು ಹೆಣ್ಮಕ್ಳ ಬಗ್ಗೆ ಕೇಳ್ತಾರೆ ಮೇಡಮ್ ಬಗ್ಗೆ, ಪಾಪ ಅವ್ರು ಅವತ್ತೇ MLC ಆಗಿ ಅಂದ್ರೆ ರೆಕಾರ್ಡ್ ಆಗ್ತಾ, ಇಡೀ ದೇಶದಲ್ಲಿ ಒಂದು ರೆಕಾರ್ಡ್ ಆಗ್ತಾ ಇತ್ತು, ಅವತ್ತೇ MLC ಆಗಿ ಪದಗ್ರಹಣ, ಮತ್ತೆ ಸಚಿವರಾಗಿ ಪದಗ್ರಹಣ. ಮೋಸ್ಟ್ಲಿ ನಾವಂತೂ ಕೇಳಿಲ್ಲ ಈ ತರದ್ ಆಗಿರುವಂತದ್ದು, ಒಂದು ರೆಕಾರ್ಡ್ ಆಗ್ತಾ ಇತ್ತು. ಆ ರೆಕಾರ್ಡ್ ಆಗೋದನ್ನು ತಪ್ಪಿಸ್ಬಿಟ್ರು ಕೊನೆ ಕ್ಷಣದಲ್ಲಿ. ಮತ್ತೆ ಅದ್ ಹೇಳ್ತಾರೆ ಮಾಜಿ ಮುಖ್ಯಮಂತ್ರಿಗಳ ಮುನಿಸು ಅಂತ. ಅಂದ್ರೆ ಹೆಣ್ಮಕ್ಳು ಯಾರು ನೀವು ಗೃಹ ಜ್ಯೋತಿ, ಶಕ್ತಿ ಯೋಜನೆ ಎಲ್ಲ ಇದು ಮಾಡ್ತಿರಲ್ಲ, ಹೆಣ್ಮಕ್ಳದ್ದು ಸಚಿವರಾಗುವಂಥದ್ದು ಇಂಥವ್ರೇ ಆಗ್ಬೇಕು ಅಂತದ್ದು ಇದಿಲ್ವಲ್ಲ. ಹಿಂದೆ ಯಾರಾಗಿದ್ರೋ ಅವ್ರು ಏನ್ ಮಾಡಿದಾರ ಅನ್ನೋದು ಆಮೇಲೆ ಚರ್ಚೆ ಮಾಡೋಣ. ಇವತ್ತು ಆಗಿರೋರ್ನ ಯಾಕೆ ತಡೆಗಟ್ಟಿದ್ರಿ? ವಾಟ್ ವಾಸ್ ಇವ್ರು ಹೇಳ್ತಾರೆ ಟೆಕ್ನಿಕಲ್ ಅಂತ. ಉಳಿದಂತೆ ಹೆಣ್ಮಕ್ಳನ್ನ ಹೌದು ಮಾತಾಡೋಣ. ಇವತ್ತು ಆಕ್ಚುಲಿ ಸಂಪೂರ್ಣ ಪ್ರಶ್ನೆನೇ ಹೆಣ್ಮಕ್ಳು ವಿಚಾರವಾಗಿ ಅವ್ರಿಗೆ ಇಡೋದು. ಆದ್ರೆ ಈ ಕಾಂಬಿನೇಷನ್ ಹೆಂಗಿತ್ತು? ಕಾಸ್ಟ್ ವರ್ಕೌಟ್ ಮಾಡಿದ್ದು, ಹೊಸಬ್ರನ್ನ ತಂದಿದ್ದು ಮೇಡಮ್. ಈಗ ಕ್ಯಾಸ್ಟ್ ವರ್ಕೌಟ್ ಮೀನ್ಸ್ ರಾಜಕೀಯ ಪಕ್ಷದಲ್ಲಿ ನಾವು ಏನೇ ಹೇಳ್ಬೇಕಾದಾಗಲೂ ಕ್ಯಾಸ್ಟ್ ಇಲ್ಲ ಅಂತ ಕ್ಯಾಸ್ಟ್ ಬಂದೇ ಬರುತ್ತದಲ್ಲಿ ಅದ್ ಮಾಡಿದ್ದಾರೆ. ಆದ್ರೆ
ನಾವು ಹೇಳೋದೇನು ಅಂದ್ರೆ ಯಾವ ಮಂತ್ರಿಗಳು ಭ್ರಷ್ಟಾಚಾರದ ಆರೋಪಗಳನ್ನು ಒತ್ತಿದಂತದ್ದು ಸಿಬಿಐ ಚಾರ್ಜ್ ಶೀಟ್ ಅಲ್ಲಿ ಹೆಸರಿದ್ದಂತದ್ದು, ಈಗ ನಾಗೇಂದ್ರ ಅವ್ರದ್ದು ನಾವು ಕೇಳ್ತಾ ಇದೀವಿ ಆನ್ ದ ಫ್ಲೋರ್. ಇವತ್ತು ಮಾತಾಡ್ಬೇಕಾದಾಗ ಮುಖ್ಯಮಂತ್ರಿಗಳು ಆನ್ ದ ಫ್ಲೋರ್ ಒಪ್ಕೊಂಡಿದಂತದ್ದು ನಾವು 187 ಕೋಟಿ ಅಂದ್ರೆ ಇಲ್ಲ 89 ಕೋಟಿ ಆಗಿದೆ ಅಂತ ಅಂದ್ಬಿಟ್ಟು ಇವತ್ತು ಅಷ್ಟೇ ಯಾರು ಚಂದ್ರಶೇಖರ್ ಅನ್ನೋ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರ ಕುಟುಂಬದವ್ರು ಇವತ್ತು ನ್ಯಾಯಕ್ಕೋಸ್ಕರ ಆ ಹೆಣ್ಮಗಳು ಇವತ್ತಿಗೂ ನ್ಯಾಯಕ್ಕೆ ಸಿಕ್ಕಿಲ್ಲ ಅವ್ರಿಗದಲ್ಲಿ. ಆ ಒಂದು ಆತ್ಮಹತ್ಯೆಯಿಂದ ಬಂದಂತ ಈ ಒಂದು ಇದು ರಾಜೀನಾಮೆ ಕೊಟ್ರು. ಇವತ್ತು ಯಾವ ಆಧಾರದ ಮೇಲೆ ಇವತ್ತು 89 ಕೋಟಿ ಏನಾಯ್ತು ವಾಪಸ್ ಬರುತ್ತೆ ಅಂತಂದ್ರು. ಅಂದ್ರೆ ನೂರಾರು ಅಕೌಂಟ್, ಸಾವಿರಾರು ಅಕೌಂಟ್ ತೆಲಂಗಾಣ ಚುನಾವಣೆ ನಡೆದಂತದ್ದು ಅಂತವ್ರನ್ನ ಕಳಂಕಿತರ ಮತ್ತೆ ವಾಪಸ್ ತರೋದಂತದ್ದೇನು? ಏನ್ರಿ ನೀವ್ ಹಿಂಗ್ ಅಂದ್ಬಿಟ್ರಿ? ಆರೋಪ ಇದ್ದ ತಕ್ಷಣ ಮಂತ್ರಿಗಳಾಗಬಾರ್ದ? ಆರೋಪ ಇದ್ ನಾನು ಸಿಎಂ ಆಗಿದ್ದೀನಿ ಮಂತ್ರಿ ಆಗ್ಬಾರ್ದು ಅಂತ ಅವ್ರಿಗೆ ಕೇಳಿದಾಗ ನೀವ್ ಯಾಕೆ ಹಂಗ್ ಹೇಳ್ತೀರಿ? ಆದ್ರೆ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ನಾವು ವಿರೋಧ ಪಕ್ಷದವರು ಹೇಳಿದ್ರೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದಂತದ್ದು, ಅಫಿಷಿಯಲಿ ಹೇಳಿದಂತದ್ದು. ಹಂಗಂತ ಅದಕ್ಕೇನ್ ಮಾನ್ಯತೆ? ಅದಕ್ಕೆ ಭ್ರಷ್ಟಾಚಾರ ಆಗಿದೆಯಾ ಆಗಿಲ್ವಾ? ಭ್ರಷ್ಟಾಚಾರ ಆಗಿದೆಯಾ ಆಗಿಲ್ವಾ? ಜೈಲಿಗೆ ಹೋಗಿ ಬರ್ತಿದ್ದಂಗೆ ಮಂತ್ರಿ ಆಗ್ಬಾರ್ದಾ? ಮುಖ್ಯಮಂತ್ರಿಗಳಾಗ್ಬಾರ್ದಾ? ಬಂದು ಮುಖ್ಯಮಂತ್ರಿನೇ ಮಾಡಿದಾರಲ್ಲ ಅವರು. ನಿಮ್ಮಲ್ಲೇ ಆಗಿರೋದು ಸರ್, ನಿಮ್ಮಲ್ಲೇ ಆಗಿರೋದಂತದ್ದು, ನಿಮ್ಮಲ್ಲೇ ಸರ್, ನಿಮ್ಮಲ್ಲೇ ಆಗಿರುವಂತದ್ದು. ನಿಮ್ ಸಮಯ ಮುಗಿತು, ಆಮೇಲೆ ಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿ ಮಾಡಿದ್ದೀರಿ ನಿಮ್ಮಲ್ಲಿ. ಆಮೇಲೆ ಮತ್ತೆ ಕೇಳೋದು ಭ್ರಷ್ಟಾಚಾರ ಯಾಕೆ? ಕಾರ್ಮಿಕರ ಕಿಟ್ ಬಗ್ಗೆ ಸಂತೋಷ್ ಲಾಡ್ ಅವ್ರದ್ದು ಸದನದಲ್ಲಿ ಹೇಳಿದಂತದ್ದು, ಯಾವ ಕಿಟ್ಟು ಕಾರ್ಮಿಕರ ಕಿಟ್ಟು 600 - 900 ರೂಪಾಯಿಗೆ ಸಿಗ್ತಾ ಇತ್ತು ಅದನ್ನ ಬಂದ್ಬಿಟ್ಟು 2600 ರೂಪಾಯಿ ಕಿಟ್ಟದು ಮಾಧ್ಯಮದಲ್ಲಿ ಬಂದಿದ್ದಾಗ್ಬೋದು, ನಾವು ಡಿಸ್ಕಸ್ ಮಾಡಿದಾಗ್ಬೋದು, ಸದನದಲ್ಲೂ ಚರ್ಚೆ ಆಗಿದಂತದ್ದು. ಅಂತವ್ರು ಮತ್ತೆ ವಾಪಸ್ ಬರ್ತಾರಂತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೆಲ್ಲ ನಾವು ಮಾತಾಡಿದ್ವಿ, ಕಳೆದ ವಾರ ಎಲ್ಲ ನೀಟ್ ಬಗ್ಗೆ ತುಂಬಾ ಮಾತಾಡಿ ಡಿಸ್ಕಸ್ ಮಾಡಿದ್ವಿ. ಯಾರು ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 35 ಇತ್ತು, ಕನ್ನಡದ ಅಕ್ಷರದ ಜ್ಞಾನ ಇಲ್ಲದೆ ಇರೋಂಥವ್ರು 33 ಅಂತ ಮಾಡ್ಬಿಟ್ಟು ಅವರೇ ಮತ್ತೆ ಮಂತ್ರಿಯಾಗಿ ಬರ್ತಾ ಇದಾರೆ ಅಂದಾಗ ಅದಕ್ಕೂ ಪ್ರಶ್ನೆ ಮಾಡ್ಬೇಕಲ್ಲ ಮೇಡಮ್. ಅಲ್ಲಿ ನಾವು ಕೇಳೋವಂಥದ್ದು ಇನ್ನ ಬೇರೆ ಅರ್ಹರು ಇರ್ಲಿಲ್ವಾ? ಇರ್ಬೋದು, ಆದ್ರೆ ಮತ್ತೆ ಭ್ರಷ್ಟರಂತ ಹೇಳಿ ಮತ್ತೆ ಸಚಿವ ಸಂಪುಟ ಮಾಡಿದ್ದೀರಾ? ನೀವು ಆ ಪ್ರಯೋಗನೇ ಒಪ್ಕೊಳ್ಳಲ್ಲ ಅಂದ್ರೆ ನಿಮ್ಮಲ್ಲಿ ಪ್ರಯೋಗನೇ ಆಗಲ್ಲ. ಅಟ್ಲೀಸ್ಟ್ ಅವ್ರು ಪ್ರಯೋಗ ಮಾಡಿದ್ದಾರೆ. ಯಾವ ಪ್ರಯೋಗ ಮೇಡಮ್? ಪ್ರಯೋಗನೇ ಆಗಲ್ಲ. ಪ್ರಯೋಗ ಮಾಡಿದ್ದಾರೆ. ಇಡೀ ತೆಲಂಗಾಣ ಚುನಾವಣೆ ಆಗ್ಬೋದು, ಇದಾಗ್ಬೋದು. ಬಿ ನಾಗೇಂದ್ರ ಅವರ ಹೆಸರನ್ನ ರಾಜೀನಾಮೆ ಕೊಟ್ಟಿದ್ದಂತದ್ದು ಯಾಕೆ? ನೈತಿಕ ಹೊಣೆ ಹೊತ್ತಿನ ಇಲ್ಲ ಭ್ರಷ್ಟಾಚಾರ ಒತ್ತಿರೋಂಥದಕ್ಕ? ಇಲ್ಲ ಇವತ್ತು ಅದು ಸಂಪೂರ್ಣವಾಗಿಲ್ಲ. ಬಸವರಾಜ್ ಸರ್, ನಾವು ಮಹಿಳೆಯರಿಗೆ ಅರ್ಹತೆ ಇಲ್ವಾ? ವೋಟ್ ಹಾಕಕ್ ಲಾಯಕ್ ಇರ್ತಾರೆ, ಆಡಳಿತ ನಡ್ಸಕ್ಕೆ ಲಾಯಕ್ ಇಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ವಿ. ಅದ್ರಲ್ಲಿ ಅವ್ರು ಹೇಳಿದ್ರು ಇನ್ನೊಂದು ಉಳಿಸ್ಕೊಂಡಿದೀವಿ, ಅದನ್ನ ಹೆಣ್ಮಕ್ಳಿಗೆ ಕೊಡ್ತೀವಿ ಅಂತ. ಅದೊಂಥರ ಹಂಗೆ ಈ ರಿಸರ್ವೇಶನ್ ಕ್ಯಾಂಡಿಡೇಟ್ ತರ ಹೆಣ್ಮಕ್ಳು ಕೂಡ ಕಾಣಿಸ್ತಾ ಇದ್ದಾರೆ. ಬರ್ತೀನಿ. ಈ ಆರೋಪಗಳು, ಜೈಲಿಗೆ ಹೋಗೋದು, ಕ್ರೈಮು ಇವೆಲ್ಲವೂ ಮೆರಿಟಾ ಮಿನಿಸ್ಟರ್ ಆಗಕ್ಕೆ? ಮಿನಿಸ್ಟರ್ ಆಗ್ಬೇಕು ಅಂದ್ರೆ ಇಂಥವೆಲ್ಲ ಮಾಡ್ಕೊ ಬರ್ಬೇಕಾ? ಕ್ಲೀನ್ ಆಗಿದ್ರೆ ಅದು ಆಗಲ್ಲ. ನಾನು ಅದೇ ಯೋಚನೆ ಮಾಡ್ತಿದ್ದೆ. ಅರ್ಹತೆ ಅಂತಾರಲ್ಲ, ಯಾವ ಅರ್ಹತೆಗಳು, ಯಾವ ಸಂವಿಧಾನದ ಯಾವ ಪರಿಚಯದಲ್ಲಿ ಇಂತಿಂತ ಅರ್ಹತೆ ಇರಬೇಕು ಅಂತ ಬರೆದಿದ್ದಾರೆ? ಮಂತ್ರಿ ಆಗ್ಬೇಕಾದ್ರೆ ಏನು ಅರ್ಹತೆ ಬರೆದಿದ್ದಾರೆ ಅಷ್ಟು ಮಾತ್ರ ಮಾತಾಡ್ಬೇಕು ನಾವು. ಇನ್ನು ನೋಡಿದ್ದೆಲ್ಲ ಆರೋಪಗಳಿರ್ತವೆ, ಅಪರಾಧಗಳಿರ್ತವೆ. ಈಗ ನೋಡಿ, ನಾಗೇಂದ್ರ ವಿಚಾರ ಮಾತಾಡಿದ್ರು ನಮ್ಮ ಮೇಧು ಕುಮಾರ್, ಕರೆಕ್ಟ್ ಆಗಿದೆ. ಯಾಕಂದ್ರೆ ನೀವು ಭ್ರಷ್ಟಾಚಾರ ಆರೋಪದಲ್ಲಿ ನೀವೇ ರಾಜೀನಾಮೆ ಕೊಟ್ಟಿದ್ದೀರಿ. ಈಗ ಮತ್ತೆ ಅವ್ರನ್ನ ತಗೊಂಡ್ಬರೋದು ಎಂತ ಅನಿವಾರ್ಯತೆ ಏನಿದೆ? ಇಷ್ಟು ಜನ ಮಹಿಳೆಯರು ಇರುವಾಗ, ಮಹಿಳೆಯರ ಅವಕಾಶ ಕೊಡೋ, ಮಹಿಳೆಯರಿಗೆ ಸ್ಥಾನಮಾನ ಕೊಡೋ ಅವಕಾಶಗಳು ಇರುವಾಗ ಯಾಕೆ ತಗೊಂಬಂದ್ರಿ? ಜಮೀರ್ ಯಾಕೆ ತಗೊಂಬಂದ್ರಿ? ಈ ಎರಡು ಆಯ್ಕೆಗಳೆಲ್ಲ ಬಹಳ ಸಂಶಯಾಸ್ಪದ. ಇದೇನೋ ಏನನ್ನ ತೋರಿಸುತ್ತೆ ಅಂದ್ರೆ, ಕಾಂಗ್ರೆಸ್ ಪಕ್ಷ ಎಲ್ಲೋ ಒಂದು ಕಡೆ ಯಾವುದೋ ಒತ್ತಡಕ್ಕೆ ಒಳಗಾಗಿ 2 ಆಯ್ಕೆಗಳನ್ನ ತಗೊಂಡಿದೆ ಅಂತ. ಆಮೇಲೆ ಇವತ್ತು ನೋಡಿ, ಅನೇಕ ಜನ ರಾಜೀನಾಮೆ ಕೊಡೋಕೆ ರೆಡಿ ಆಗಿದ್ದಾರೆ. ಸುಮಾರು ಒಂದು ಯಾರು ನಮ್ಮ ಬೇಲೂರು ಗೋಪಾಲಕೃಷ್ಣ ಆಗಲಿ, ಎನ್ಮೈ ಗೋಪಾಲಕೃಷ್ಣ ಆಗಲಿ, ತುಂಬಾ ಜನ ಇದೆ, ಯಶವಂತ ರಾಯಗೌಡ ಆಗಲಿ, ತುಂಬಾ ಜನ ರೆಡಿ ಆಗಿದ್ದಾರೆ. ಒಂದು ಮಟ್ಟದಲ್ಲಿ ಈ ರೀತಿಯ ರಾಜೀನಾಮೆ, ಮಂತ್ರಿ ಸ್ಥಾನ ಸಿಗದೆ ಹೋದ್ರೆ ರಾಜೀನಾಮೆ ಕೊಟ್ಟು ಅಥವಾ ರಾಜೀನಾಮೆ ಕೊಡುವ ಒಂದು ಬೆದರಿಕೆ ಹಾಕಿ ಮಂತ್ರಿ ಆಗಬಲ್ಲೆ ಅಂತ ಅಷ್ಟು ಧೈರ್ಯ ಇದೆ ಅವ್ರಿಗೆ. ಅದು ನಾನು ಹೇಳ್ತಾ ಇದ್ದೇನೆ, ವೇರ್ ಇಸ್ ದ ಡಿಸ್ಪ್ಯಾರಿಟಿ ಹಿಯರ್? ಮಹಿಳೆಯರು ಏನು ಕೇಳಲ್ವಲ್ಲ, ಹೆಂಗಾದ್ರೂ ನಡ್ಸ್ಕೊಂಡ್ಬಿಡ್ಬೋದು ಅಂತ. ಮಹಿಳೆಯರು ಏನು ಕೇಳಲ್ವಲ್ಲ. ನಾನು ಕೇಳೋದು ಎಲ್ಲ ರಾಜಕೀಯ ಪಕ್ಷಗಳಿಗೆ. ಸರ್, ನನಗೆ ಇದು ನನ್ನ ಗಮನಕ್ಕೆ ಬಂದಿಲ್ಲ, ಹಾಗಾಗಿ ನಿಮ್ಮ ಅನುಭವವನ್ನ ಕೇಳ್ತಾ ಇದ್ದೀನಿ. ನನ್ನ ಜಾತಿಯವನಿಗೆ, ನನ್ನ ಸಮುದಾಯದವನಿಗೆ ಮಂತ್ರಿ ಮಾಡಲಿಲ್ಲ ಅಂದ್ರೆ, ನಮ್ಮ MLA ಗೆ ಮಂತ್ರಿ ಮಾಡಲಿಲ್ಲ ಅಂದ್ರೆ ಮುತ್ತಿಗೆ ಹಾಕ್ತೀವಿ, ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ನಡು ರೋಡಲ್ಲೇ ಮಲ್ಕತ್ತೀವಿ ಅಂತ ಹೇಳುವ ಇಷ್ಟೂ ಕಾರ್ಯಕರ್ತರು ಯಾವ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಒಂದು ಹೆಜ್ಜೆ ಹಿಂದಕ್ಕೆ ಇಡ್ತಾರಲ್ಲ, ಅದೇ ಹೆಣ್ಮಕ್ಳು ಯಾರು MLA ಆಗಿರ್ತಾರೆ. ಮಹಿಳೆಯರು ಸ್ವಲ್ಪ ಸೌಮ್ಯರು ಅಲ್ವಾ? ಒಂದು ಇನ್ನೊಂದೇನಂದ್ರೆ ಇದನ್ನೆಲ್ಲ ಹೇಳ್ಕೊಟ್ಟು ಮಾಡ್ಸೋದ ಉಳ್ದವ್ರ ಹಂಗ ಹೇಳ್ಕೊಟ್ಟು ಮಾಡ್ಸೋದು. ಮತ್ತೆ ದೇ ಆರ್ ಆಲ್ ಸ್ಪಾನ್ಸರ್ಡ್, ನೋ ಡೌಟ್ ಅಬೌಟ್ ಇಟ್. ಇವೆಲ್ಲ ಬೀದಿ ಬದಿ ಏನು ಹೋರಾಟಗಳಾಗ್ತಾವಲ್ಲ, ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ದೇ ಆರ್ ಆಲ್ ಪೇಡ್, ದಟ್ಸ್ ಡಿಫ್ರೆಂಟ್ ಥಿಂಗ್. ಬಟ್ ನಾನು ಹೇಳೋದು, ಕಾಂಗ್ರೆಸ್ನ ಮಹಿಳಾ ಘಟಕ ಏನ್ ಮಾಡ್ತಾ ಇದೆ? ಪ್ರಶ್ನೆ
ಕಾಂಗ್ರೆಸ್ನ ಮಹಿಳಾ ಕಾಂಗ್ರೆಸ್ ಇದೆ, ಅದರ ಅಧ್ಯಕ್ಷರು ಏನ್ ಮಾಡ್ತಿದ್ದಾರೆ, ಯಾರ ಹಿತಾಸಕ್ತಿಯನ್ನು ಕಾಪಾಡ್ತಿದ್ದಾರೆ ಅವರು, ಯಾಕೆ ಈ ಚರ್ಚೆ ಆಗೋದಿಲ್ಲ? ಇನ್ನೊಂದು ಒಟ್ಟಾರೆ ಎಲ್ಲ ರಾಜಕೀಯ ಪಕ್ಷಗಳು ಇವತ್ತು ನಾರಾಯಣ ಸ್ವಾಮಿ ಆಗಲಿ, ಬಿಜೆಪಿ ಯದುಕುಮಾರ್ ಆಗಲಿ, ಆಪ್ ಆಗಲಿ, ಮತ್ತು ಇನ್ನೊಂದು ಯಾವುದೇ ರಾಜಕೀಯ ಪಕ್ಷ ಆಗಲಿ, ನನಗೆ ಐ ವಾಂಟ್ ಅ ಕ್ಲಾರಿಟಿ. ನೀವು ನಿಮ್ಮ ಸಂಪುಟದಲ್ಲಿ ಎಷ್ಟು ಪ್ರತಿಶತ ಸೀಟುಗಳನ್ನು ಮಹಿಳೆಯರಿಗೆ ಮೀಸಲಿಡ್ತೀರಿ? ಒಂದು ಪಾಲಿಸಿ ಇದೆಯಾ? ಎಷ್ಟು ಪರ್ಸೆಂಟ್ ಬಿ ಫಾರ್ಮ್ ಅನ್ನ ನೀವು ಪಕ್ಷದಲ್ಲಿ ಕೊಡ್ತೀರಿ? ಏನಾದ್ರೂ ಒಂದು ಪಾಲಿಸಿ ಇದೆಯಾ? ಅದು ಕೇವಲ ಚುನಾವಣಾ ಆಯೋಗ ಮೀಸಲಿಟ್ಟ ಕ್ಷೇತ್ರಗಳಿಗೆ ಮಾತ್ರ ನೀವು ಕೊಡ್ತೀರಾ, ಅಥವಾ ನಿಮ್ಮ ಪಕ್ಷದ ಒಂದು ಸೈದ್ಧಾಂತಿಕ ಒಲವಿನ ಪ್ರಕಾರ ಆತರ ಒಂದು ಪಾಲಿಸಿ ಇದೆಯಾ? ಒಂದು ಪ್ರಣಾಳಿಕೆಯಲ್ಲಿ ಒಂದು ಮಾತಿದೆಯಾ? ರಿಸರ್ವೇಶನ್ ಕೊಡೋದು ಬಿಡೋದು ಸಂಸತ್ನ ಚರ್ಚೆ ಮಾಡೋದು ಬೇರೆ. ಆಂತರಿಕವಾಗಿ ನಿಮ್ಮ ರಾಜಕೀಯ ಪಕ್ಷದಲ್ಲಿ ನಿಮ್ಮ ನಿಲುವು ಏನು, ನಿಮ್ಮ ಧೋರಣೆ ಏನು, ನಿಮ್ಮ ಆಕ್ಷನ್ ಏನು? ಆಕ್ಷನ್ ಸ್ಪೀಕ್ಸ್ ಲೌಡರ್ ದನ್ ವರ್ಡ್ಸ್. ನಿಮ್ಮ ಮಾತಿಗಿಂತ ಕೃತಿ ಮುಖ್ಯ. ನಿಮ್ಮ ಕೃತಿಯಲ್ಲಿ ಏನು ತೋರಿಸ್ತಾ ಇದ್ದೀರಿ, ಇವೆಲ್ಲ ಮುಖ್ಯ ಆಗ್ತವೆ. ಇನ್ನೊಂದು ಬಾಕಿ ಇದೆ, ಕೊಟ್ಬಿಡ್ತೀವಿ ಅವ್ರಿಗೆ ಅಂದ್ರೆ ಮತ್ತೆ ಬರೆದ್ರೆ ಯಾಕೆ ಹೆಸರು? ನೀವು ಒಂದೇ ಒಂದು ಹೆಸರು, ಕನ್ನರಿಸುವ ತಂತ್ರ ಇದು. ಒಂದು ಸ್ಥಾನ ಕೊಟ್ಟು ಕನ್ನರಿಸುವ ತಂತ್ರ ಕೊಟ್ಟುಬಿಟ್ಟಿದ್ವಿ ನಾವು. ಇದು ಕನ್ನಡಿಸುವುದು ಅಂದ್ರೆ ನೀವು ಬೇಸಿಕಲಿ ನೀವು ಏನೇ ಮಾತಾಡಿ. ಸರ್, ಇವರು ಆರಂಭದಲ್ಲಿ ಮಾಡಿದಾಗಲೇ ಧ್ವನಿ ಎತ್ತಿದ್ರು, ಮಾಧ್ಯಮದವರು ಧ್ವನಿ ಎತ್ತಿದ್ರು, ಎಲ್ಲರೂ ಪ್ರಶ್ನೆ ಮಾಡಿದ್ರು, ಶಾಸ್ತ್ರಕ್ಕೊಬ್ಬ ಹೆಣ್ಮಗಳನ್ನ ತಗೊಳ್ಳಿಲ್ವಲ್ರಿ ನೀವು ಅವತ್ತು ಅಂತ. ಎರಡನೇ ಹಂತದಲ್ಲೂ ಇಂಥ ಎಡ್ವರ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಅಷ್ಟೊಂದು ಜಿಡ್ಡು ಬಿದ್ದೋಗ್ಬಿಟ್ಟಿದ್ಯಾ? ಜಿಡ್ಡು ಬಿದ್ದೋಗಿದೆ. ಮತ್ತೆ ಇನ್ನೊಂದೇನಾಗಿದೆ, ಒಂದು ಈ ತರದ ಒಂದು ಬ್ರೂಟ್ ಮೆಜಾರಿಟಿ ಇದೆ ಅಲ್ಲ, 140, ಆ ಮೆಜಾರಿಟಿ ಅವರಿಗೆ ಒಂದು ರೀತಿ ಅರೋಗನ್ಸ್ ಕೊಡ್ತದೆ ಅವ್ರಿಗೆ. ನಮ್ಮನ್ನ ಯಾರು ಏನ್ ಮಾಡ್ಕೋತಾರೆ, ಹೋದ್ರೆ ಹೋಗ್ಲಿ, ಬೈದ್ರೆ ಇರ್ಲಿ. ಹೆಣ್ಮಕ್ಳೇ ಮೇನ್ ಪಾತ್ರ. ಹೌದು, ಅಬ್ಸಲ್ಯೂಟ್ಲಿ ಎಸ್. ಬಟ್ ನಮ್ದು ಎಂತ ಎಡ್ವಟ್ ಅಂದ್ರೆ ಹೆಣ್ಮಕ್ಳು ಕೇಳ್ತಿಲ್ಲ, 2,000 ರೂಪಾಯಿ ಕೊಟ್ಟು ಫ್ರೀ ಬಸ್ ಕೊಟ್ರು ಅಂತ ನಾವು ಸುಮ್ನೆ ಆಗ್ತಾ ಇದೀವಾ? ನೋ, ಯು ಶುಡ್ ನಾಟ್. ಆತರ ಆಗಿದ್ರೆ ಬಹಳ ಇಟ್ ಈಸ್ ಕ್ವೈಟ್ ವರಿಸಮ್, ಚಿಂತಾಜನಕ. ಅದು ಸಮಾನತೆ, ಮಹಿಳಾ ಸಮಾನತೆ ಪದ ಯಾರ್ದು ಸರ್? ಬಿಜೆಪಿ ಅವ್ರದ್ದಲ್ಲ, ಕಾಂಗ್ರೆಸ್ ಅವ್ರದ್ದೇ. ಎಸ್, ಏನು ಹೇಳ್ತಾ ಇದ್ರಿ ಮೇಡಮ್? ನನ್ನ ಇವಾಗ ನೀವು ಹೇಳಿದ್ರಲ್ಲ, ನೀವು ಪ್ರಶ್ನೆ ಮಾಡಬೇಕಾದ್ರೆ ಕೇಳಿದ್ರಿ, ಈ ಜಾತಿ ನನಗೆ ಆದರೂ ಕೊಡಲೇಬೇಕು ಅಂತ ಹೋರಾಟ ಮಾಡಿ, ಆಮೇಲೆ ಆ ಪೇಪರಲ್ಲಿ ಕೂಡ ಬಂತು, ಇದು ಇದು ಎಲ್ಲ ಸೂಕ್ಷ್ಮತೆಗಳನ್ನ ನೋಡಿಕೊಂಡು ಡಿಸ್ಟ್ರಿಬ್ಯೂಟ್ ಮಾಡಿರೋ ಕ್ಯಾಬಿನೆಟ್ ಪೊಸಿಷನ್ಸ್ ಅಂತ ಹೇಳಿ. ಆದರೆ ಇದರಲ್ಲಿ ತುಂಬ ಮುಖ್ಯವಾದ ವಿಷಯ ಇದೆ. ನಮ್ಮ ಸಮಾಜ ಒಂದು ಕಡೆ ಪುರುಷ ಪ್ರಧಾನತೆ ಅಂತ ನಾವು ಪೇಟ್ರಿಯಾರ್ಕಿ ಅಂತ ಏನು ಹೇಳ್ತೀರಿ ಅದೊಂದು, ಇನ್ನೊಂದು ಕಾಸ್ಟ್, ಈ ಲೆಕ್ಕ ತುಂಬ, ಆ ಕಾಸ್ಟ್ ಐಡೆಂಟಿಟಿ ಈಕ್ವೇಷನ್ಸ್ ತುಂಬ ಮುಖ್ಯ. ಆದರೆ ಮಹಿಳೆಯರು ಕಾಸ್ಟ್ನ ರೆಪ್ರೆಸೆಂಟ್ ಮಾಡ್ತಾರಾ ಅನ್ನೋದು ದೊಡ್ಡ ಪ್ರಶ್ನೆ. ನಾವು ಮಹಿಳೆಯರು ಅಂತ ನಾವು ಜನರಲ್ ಆಗಿ ಹೇಳೋದಕ್ಕಿಂತ ವಾಟ್ ಕಾಸ್ಟ್ ಡೂ ದ ವಿಮೆನ್ ರೆಪ್ರೆಸೆಂಟ್? ಇವಾಗ ನಮ್ಮ ಕರ್ನಾಟಕದಲ್ಲಿ ಮೀಸಲಾತಿ ಪಟ್ಟಿಗಳಲ್ಲಿ ಮ್ಯಾಟ್ರಿಕ್ಸಲ್ಲಿ ವುಮೆನ್, SC ವುಮೆನ್, ST ವುಮೆನ್, ಮೈನಾರಿಟಿ ವುಮೆನ್ ಅಂತೆಲ್ಲ ವಿಭಜನೆ ಮಾಡಿ ಇದು ಮಾಡ್ತೀವಿ, ಸೆಲೆಕ್ಷನ್ ಮಾಡ್ತೀವಿ. ಇಫ್ ಯು ಗೋ ಟು ದ ಮ್ಯಾಟ್ರಿಕ್ಸ್ ಬೀಯಿಂಗ್ ಪ್ರಪೋಸ್ಡ್ ಫಾರ್ ಇದು MP ಪಾರ್ಲಿಮೆಂಟ್ ಅಂದರೆ ಅದಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂತ ಒಂದು ಧೋರಣೆ ಮುಂದೆ ಬರ್ತಾ ಇದೆ ಇವಾಗ ವಿಮೆನ್ಸ್ ರಿಸರ್ವೇಷನ್ ಬಿಲ್ ಕಾಂಟೆಕ್ಸ್ಟಲ್ಲಿ ನಾವು ನೋಡಬೇಕಾದ್ರೆ. ಆದರೆ ಮಹಿಳೆಯರನ್ನ ಡೂ ದೇ ರಿಯಲಿ ರೆಪ್ರೆಸೆಂಟ್ ದೇರ್ ಕಾಸ್ಟ್? ಇದು ತುಂಬ ಮುಖ್ಯ. ನಾಟ್ ಓನ್ಲಿ ಡೂ ದೇ ರೆಪ್ರೆಸೆಂಟ್ ದ ಜೆಂಡರ್, ದೇ ಆಲ್ಸೋ ರೆಪ್ರೆಸೆಂಟ್ ದ ಕಾಸ್ಟ್. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಐ ವುಡ್ ಲೈಕ್ ಟು ಸೇ ಒನ್ ಮೋರ್ ಲಾಸ್ಟ್ ಥಿಂಗ್ ಮೇಡಮ್. ನೀವು ಇವಾಗ ನಮ್ಮಲ್ಲಿ ನನ್ನ ಲಿಸ್ಟಲ್ಲಿ 10 ಜನ ಮಹಿಳೆಯರು ಇವಾಗ ಶಾಸಕರು MLS ಇದ್ದಾರೆ ನಮ್ಮ ಇದರಲ್ಲಿ. ಅದರಲ್ಲಿ ಐ ಥಿಂಕ್ 5 or 6 ಆರ್ ಒಂದು SC ಇದೆ, ಒಂದು SC 1 2 3 4 SC women are there and 1 ST woman is there. This is because of reservation. ಅಂದ್ರೆ ಅವ್ರ ಪ್ರಶ್ನೆ ಸಿಂಪಲ್. ಮಹಿಳೆಯರು ಅಂದ ತಕ್ಷಣ ನಾನು ಜಾತಿ ಪ್ರತಿನಿಧಿಸಲ್ವಾ, ಪ್ರಾದೇಶಿಕತೆಯನ್ನ ಪ್ರತಿನಿಧಿಸಲ್ವಾ? ಎಕ್ಸಾಂಪಲ್ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಸರ್. ಅಹಿಂದ ಅಂತ ಬಂದಾಗ ಅಲ್ಪಸಂಖ್ಯಾತರು ತಗೊಳ್ಳಿ, ಫಾತಿಮಾ ಅವ್ರಿಗೆ ಕೊಡ್ಬೋದಿತ್ತಲ್ಲ. 3 ಜನ ಗಂಡು ಮಕ್ಳು ನಿಲ್ಸೋ ಬದಲು ನೀವು ಫಾತಿಮಾ ಅವರು ಅಲ್ಪಸಂಖ್ಯಾತರ ಮುಖ ಆಗ್ತಾ ಇರ್ಲಿಲ್ವಾ? ಮುಸ್ಲಿಂ ಸಮುದಾಯ ಅವ್ರನ್ನ ಒಪ್ಕೊಳ್ತಾ ಇರ್ಲಿಲ್ವಾ ಮಂತ್ರಿಗಿರಿ ಮಾಡಿದ್ರೆ? ದಲಿತರು ಅಂತಾನೆ ಬರೋಣ. ನಯನಾ ಮೋಟಮ್ಮ ಅವ್ರನ್ನ ಮಹಿಳೆಯರು ಅಂತ ಚಿಕ್ಕಮಗಳೂರಿನಲ್ಲಿ 5 ಕ್ಷೇತ್ರಗಳನ್ನು ಕೊಟ್ಟಿದೀವಿ, ಒಬ್ಬ ಹೆಣ್ಮಕ್ಳಿಗೆ ಅಥವಾ ಒಬ್ರಿಗೆ ಮಂತ್ರಿ ಮಾಡಿದಿರಿ ಅಂತ. ಇನ್ನೊಂದು ದಲಿತ ಸಮುದಾಯ ಅಂತ ಪ್ರತಿನಿಧಿಸ್ತಾ ಇರ್ಲಿಲ್ವಾ ನಯನಾ ಮೋಟಮ್ಮ? ಆ ತಾಕತ್ ಇರ್ಲಿಲ್ವಾ ಅವರಿಗೆ? ಬೇಡ, ರೂಪ ಅವ್ರನ್ನೇ ತಗೊಳ್ಳಿ. ಯಾರು ಮಗಳು? ಮುನಿಯಪ್ಪ ಅವರ ಮಗಳು. ದಲಿತ ಸಮುದಾಯವನ್ನ ಆ ಹೆಣ್ಮಗಳು ಪ್ರತಿನಿಧಿಸಲ್ಲ ಅಂತ ಹೇಳ್ತಾರಾ? ಅಂದ್ರೆ ಜಾತಿ ಪ್ರತಿನಿಧಿಸೋಕೆ ಗಂಡು ಮಕ್ಳೇ ಬೇಕು, ಪ್ರಾದೇಶಿಕತೆಯನ್ನ ಪ್ರತಿನಿಧಿಸೋಕೆ ಇಲ್ಲೂ ಕೂಡ ಗಂಡು ಮಕ್ಳೇ ಬೇಕಾ? ಇವರೆಲ್ಲ ಓಟೆ ಹಾಕಿಸ್ಕೊಂಡಿರೋದು ಸರ್, ನೋಟ್ ಕೊಟ್ಟಲ್ಲ ಬಂದಿರೋದು, ಇವರು ಕೂಡ ಓಟೆ ಹಾಕಿಸ್ಕೊ ಬಂದಿರೋದು.
ಅಬ್ಸಲ್ಯೂಟ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅದು ಮೇಡಮ್ ಕೇಳೋದು. ಈಗ ಡೂ ವಿಮೆನ್ ರಿಪ್ರೆಸೆಂಟ್ ಕ್ಯಾಸ್ಟ್? ಒಂದು ಪೊಲಿಟಿಕಲಿ ಎಸ್, ದೇ ಹ್ಯಾವ್ ಎವ್ರಿ ರೈಟ್ ಟು ರಿಪ್ರೆಸೆಂಟ್, ನಾಟ್ ಓನ್ಲಿ ರೈಟ್, ದೇ ಕ್ಯಾನ್ ನ್ಯಾಚುರಲಿ ರಿಪ್ರೆಸೆಂಟ್ ಕ್ಯಾಸ್ಟ್, ರಿಲಿಜನ್, ರೀಜನ್, ವಾಟ್ ಎವರ್. ಆದರೆ ಇಟ್ಸ್ ಆಲ್ಸೋ ಕ್ವಶನ್ ಆಫ್ ಸ್ಕ್ರಿಪ್ಚರ್ಸ್. ನಮ್ಮ ಭಾರತದ ಸಮಾಜದಲ್ಲಿ ಈ ಜಾತಿ ಮತ್ತು ಹೆಣ್ಮಕ್ಳ ಬಗ್ಗೆ ಈ ಒಂದು ಕಲ್ಪನೆ ಇದೆಯಲ್ಲ, ಅದನ್ನು ನಮ್ಮ ಧರ್ಮ ಗ್ರಂಥಗಳಿಂದ ಬಂದಿದೆ. ಸೊ ಇದು ಪುರುಷ ಪ್ರಧಾನ ಅಳಿಸಕ್ ನಮ್ಮ ಕೈಲಿ ಆಗಲ್ಲ. ಒಂದು ನಿಮಿಷ ವಿದ್ಯಾ, ಏನಾಗಿದೆ ಗೊತ್ತಾ? ಆಲ್ ರಿಲಿಜನ್ಸ್ ವಿದೌಟ್ ಎನಿ ಎಕ್ಸೆಪ್ಷನ್ಸ್, ದೇ ಆರ್ ಓನ್ಲಿ ಟು ಪ್ರಮೋಟ್ ಮೆನ್. ಅವೆಲ್ಲ ಪುರುಷ ಪ್ರಧಾನ. ಅವೆಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮಹಿಳೆಯರ ಏಳಿಗೆಯನ್ನ, ಮಹಿಳೆಯರ ಪ್ರಾತಿನಿಧ್ಯವನ್ನ ಬಹಿರಂಗದಲ್ಲಿ, ರಾಜಕೀಯ ಬಹಿರಂಗದ ಲೈಫಲ್ಲಿ, ಪಬ್ಲಿಕ್ ಲೈಫಲ್ಲಿ ಪ್ರಮೋಟ್ ಮಾಡೋದಿಲ್ಲ. That's a very deeply ingrained patriarchy in this society. ಅದರ ಕಾನ್ಸಿಕ್ವೆನ್ಸ್ ಇದು ಅಷ್ಟೇ, ಅದರ ಕಾನ್ಸಿಕ್ವೆನ್ಸ್ ಇದು. And it is condemnable. At this day and age, we should not be so regressive. It's very regressive to think that only men will represent a caste, only men will represent a particular party. It's very regressive. ಮತ್ತೆ ಕೊಡ್ಬೇಡಿ, ಟಿಕೆಟ್ ಕೊಡ್ಬೇಡ್ರಿ. ಹೌದು, ಟಿಕೆಟ್ ಕೊಡಬೇಡಲ್ಲ. ಮತ್ತೆ ಮಹಿಳಾ ಮೀಸಲಾತಿ ಮಾತಾಡ್ತೀರಿ ಯಾಕೆ ಮಾತಾಡ್ತೀರಿ? ನಾರಾಯಣ ಸ್ವಾಮಿ ಸರ್, ಬರ್ತೀನಿ. ನೀವು ಆಡಳಿತದಲ್ಲಿ ಇರೋದ್ರಿಂದ, ಎಡವಟ್ಟು ನಿಮ್ಮಿಂದಲೇ ಆಗಿರೋದ್ರಿಂದ ಇವತ್ತು ಹಲವಾರು ಪ್ರಶ್ನೆಗಳು ನಿಮಗೆ ಬರುತ್ತೆ. ಐ ಹೋಪ್ ನೀವು ಅದನ್ನೆಲ್ಲ ತುಂಬಾ ಆರಾಮಾಗಿ ರಿಸೀವ್ ಮಾಡ್ಕೊಳ್ತೀರಿ ಅಂತ ಸರ್. ಇಲ್ಲಿ ತನಕ ನಾವು ಕಾಸ್ಟ್ ಬಗ್ಗೆ ಮತ್ತು ಪ್ರಾದೇಶಿಕವಾರು ಮಾತಾಡ್ತಾ ಹೋದ್ವಿ. ಅಲ್ಲ ಸರ್, ಇವರು 32% ತರ್ತೀವಿ ಹೆಣ್ಮಕ್ಳಿಗೆ ಅಂದ, 32% ಸಾಕಾಗಲ್ಲ, 50% ಬೇಕು ಅಂತ ಕೇಳ್ತೀರಾ. ಇಲ್ಲಿ ಇಬ್ರಿಗೆ ಮಂತ್ರಿಗಿರಿ ಕೊಡಿ ಅಂದ್ರೆ ಇಲ್ಲಿ ನೀವು ಕಾಗಕ್ಕ ಗೋಬಕ್ಕನ ಕತೆ ಹೇಳಿದ್ರೆ ಹೆಂಗ್ ಸರ್ ಇದು? ಇಲ್ಲ, ಮತ್ತೆ ಅಲ್ಲಿಗೆ ಫಸ್ಟಿಂದನೇ ಬಂತು. ಆದರೂ ಬಸವರಾಜ್ ಸಾಹೇಬ್ರೇನು ನ್ಯೂಟ್ರಲ್ ವಾಯ್ಸ್ ಈ ಪ್ಯಾನಲಲ್ಲಿ ನಾನು ಅವ್ರ ವಾಯ್ಸ್ಗೆ ಗೌರವ ಕೊಡ್ತೀವಿ. ಅದಕ್ಕೆ ಅವರು ಏನು ಎತ್ತಿದರ ಕ್ವಶನ್ಗೆ ನಮ್ಮೆಲ್ಲ ಡೆಮೋಕ್ರಸಿಯಲ್ಲಿ ಇನ್ಕ್ಲೂಡಿಂಗ್ ಆಪ್ಗೆ BJP ಎಲ್ಲ ಸೇರಿ ಉತ್ತರದಾಯಿತ್ವ ಎಲ್ಲರೂ ಆನ್ಸರೇಬಲ್ ಆಗಿದ್ದೀವಿ, ಅದರಲ್ಲಿ ಅನುಮಾನ ಇಲ್ಲ. ನಾನು ಕೂಡ ಸೇರಿ, ಕಾಂಗ್ರೆಸ್ ಪಕ್ಷ ಕೂಡ ಸೇರಿ. ನಿಜ, ಅವ್ರು ಎತ್ತಿರೋ ಹೌದು, ಇದೆ ನಿಜ. ನಾವ್ ಹೇಳಿದ್ದೀವಿ, ನಮ್ದು ಹಿಂದಿನ ಸರ್ಕಾರಗಳು ನೋಡ್ಕೊಂಡ್ ಬನ್ನಿ, ನಮ್ಮ ಪಾಲಿಸಿಗಳು ನೋಡ್ಕೊಂಡ್ ಬನ್ನಿ, ನಮ್ಮ ಪಾರ್ಟಿ ಆರ್ಗನೈಸೇಷನ್ ನೋಡ್ಕೊಂಡ್ ಬನ್ನಿ. ಅಲ್ಲಲ್ಲ, ಹೌದು ಸತ್ಯ. ಇವತ್ತೊಂದು ಅವ್ರು ಹೇಳ್ತಾ ಇದಾರೆ, ಹೌದು ಸತ್ಯ. ಇವತ್ತೊಂದು ಇನ್ನೂ 1-2 ಬರಬೇಕಾಗಿತ್ತು, ಅದನ್ನ ನಾನು ಕೂಡ ಬೆಂಬಲಿಸ್ತೀನಿ, ಅದರಲ್ಲಿ ಅನುಮಾನ ಇಲ್ಲ. ಆದ್ರೂ ಈ ಚುನಾವಣೆಯಲ್ಲಿ ಈ ಪ್ರಾಂತ್ಯವಾರು, ಜಾತಿವಾರು ಇವೆಲ್ಲ ಮಾಡುವಾಗ ಕೇವಲ 1 ವರ್ಷ ಇರುವಾಗ ಕೆಲವು ಈ ತರ ಮಾಡ್ಕೊಂಡಿದ್ದಾರೆ. ಅದು ಮಾಡ್ಕೊಂಡಿರೋದು ನಾನು ಅದನ್ನೇನು ಅಲ್ಲಿಗೇಳೋದಿಲ್ಲ. ಬಟ್ ಇನ್ ದ ಸೇಮ್ ಟೈಮ್ ಹೌದು ಮಿಸ್ಟೇಕ್ ಆಗಿರೋ ಅನ್ನೋದನ್ನ ಗೊತ್ತಿದೆ ನಮಗೆ. ಅದನ್ನ ಹೆಂಗೆ ಸರ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಗೊತ್ತಿದೆ. ಅದಕ್ಕೆ ನಾವು ಸರ್ ಮಾಡಿ ಸಮಾಜಕ್ಕೆ ಈ ರಾಜ್ಯಕ್ಕೆ ಉತ್ತರ ಕೊಡ್ತೀವಿ ಕೂಡ. ಆದ್ರೆ ನಾವೇನು 100% ನಾವೆಲ್ಲ ಶ್ರೇಷ್ಠ, ನಾವು ಬಹಳ ಮಾಡಿ 100% ನಾವು ನ್ಯಾಯ ಕೊಡ್ತೀವಿ ಅಂತ ನಾವು ಕೊಟ್ಟಿದ್ದೀವಿ ಅಂತ ಕೂಡ ನಾನು ಒಪ್ಕೊಳ್ಳೋದಿಲ್ಲ. ಹೌದು, ಮಹಿಳೆಯಲ್ಲಿ ಈ ಸಮಾಜದಲ್ಲಿ, ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ನಿಜವಾಗ್ಲೂ ಆ ಲೆವೆಲ್ಗೆ ರೀಚ್ ಆಗಿಲ್ಲ, ಈವನ್ ಟಿಲ್ ಟುಡೇ ಕೂಡ. ಅದಕ್ಕೆ ಅದು ಪ್ರಯತ್ನ ಪಡ್ತಾ ಇರೋದು, ಯಾವ ಪಕ್ಷ ಹೆಚ್ಚಿಗೆ ಪ್ರಯತ್ನ ಪಡ್ತಾ ಇದೆ, ಅದರಲ್ಲಿ ಯಾವ ಪಕ್ಷ ಮುನ್ನಡೀತಾ ಇರೋದು ಅನ್ನೋದು ಗುರುತಿಸಬೇಕಾಗಿದೆ. ಇದು DK ಶಿವಕುಮಾರ್ ಅವ್ರ ಟೀಮಾ, ರಾಹುಲ್ ಗಾಂಧಿ ಟೀಮಾ ಸರ್? ಕಾಂಗ್ರೆಸ್ ಪಕ್ಷದ ಟೀಮು. ಇದರಲ್ಲಿ DK ಟೀಮು, ರಾಹುಲ್ ಗಾಂಧಿ ಟೀಮ್ ಅಂತಲ್ಲ, ಕಾಂಗ್ರೆಸ್ ಪಕ್ಷದ ಟೀಮು. ಪಟ್ಟಿ ಕೊನೆ ಹಂತದಲ್ಲಿ ಹಿಂಗಿಂಗ್ ರಿವರ್ಸ್ ಆಗ್ತದೆ. ಪ್ರಶ್ನೆನೇ ಇಲ್ಲ ಮೇಡಮ್, ರಿವರ್ಸ್ ಏನಾಗಿದೆ? ರಿವರ್ಸ್ ಪ್ರಶ್ನೆನೇ ಇಲ್ಲ. ಈ ಪಟ್ಟಿನ ಎಲ್ಲಾ ನಾಯಕರು, ಎಲ್ಲ ಹಿರಿಯರು ಕುತ್ಕೊಂಡು ತೀರ್ಮಾನ ಮಾಡಿ ನೀವೇ ಒಪ್ಕೋತೀರಾ? ಈಗ ನೀವೇನೋ ಟೆಕ್ನಿಕಲ್ ಎರರ್ ಅಂತ ಹೇಳ್ತಾ ಇದ್ದೀರಾ. ಗಾಯತ್ರಿ ಶಾಂತೇಗೌಡ ಒಂದ್ ನಿಮಿಷ ರೀ, ಅದನ್ನ ಈಸಿಯಾಗಿ ತಗೋಬೇಡಿ. ನೋ ಪ್ಲೀಸ್, ಅದನ್ನು ಈಸಿಯಾಗಿ ತಗೋಬೇಡಿ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಆಗಿರೋದು ಅವರು ಶುಕ್ರವಾರ ಶುಕ್ರವಾರದಿಂದ ಇವತ್ತೇ ಮಂಡೇ ತಗೊಳ್ಬೇಕಾಗಿರೋದು. ಮಂಡೇ ಬಹುಶಃ ನೈಟ್ ಬಂದಿರಬಹುದು. ಅವರು ಕೌನ್ಸಿಲ್ ತಗೊಂಡು ಆ ಓಲ್ ಏನ್ ಜಡ್ಜ್ಮೆಂಟ್ ಕಾಪಿ ತಗೊಳ್ಳೋ ವಿಚಾರದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ರಿಸಲ್ಟ್ ಬಂದು ಇಲ್ಲಿಗೆ 20 ದಿನದ ಮೇಲೆ ಆಯ್ತು. ರಿಸಲ್ಟ್ ಬಂದಿದೆ, ಬಟ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ರಿವೀಲ್ ಆಗಿ ಫೈನಲ್ ಜಡ್ಜ್ಮೆಂಟ್ 20 ದಿನಕ್ಕಿಂತಲೂ ಹೆಚ್ಚಾಗಿದೆ. ಹೌದು, ನೀವು ಹೇಳ್ತಾ ಇರುವ ಟೆಕ್ನಿಕಲ್ ಎರರ್ ಇದ್ದಾಗ ನೀವು ಈ ಹೋಮ್ ವರ್ಕ್ ಗೆ ತಗೊಂಡಂತಹ ಸಮಯ ಬರೋಬ್ಬರಿ 60 ದಿನ ಸರ್. ಇಲ್ಲಿ ತನಕ ಏನ್ ಲೆಕ್ಕಾಚಾರ? 20 ದಿವಸ ಆಗಿದೆ, ಬಟ್ ಆನ್ ರೆಕಾರ್ಡ್ ಶುಕ್ರವಾರನಾಗಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ. ಶುಕ್ರವಾರ ಆಗಿರುವಂತ ಆ ಕಾಪಿನ ಗಾಯತ್ರಿ ಶಾಂತೇಗೌಡ ಅವ್ರನ್ನ ಪಕ್ಕಕ್ಕಿಡೋಣ, ಆಯ್ತು, ಅಲ್ಲಿ ಟೆಕ್ನಿಕಲ್ ಎರರ್ ಆಗಿದೆ, ಒಪ್ಕೊಳ್ಳೋಣ. DK ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ನೆನ್ನೆಗೆ 60 ದಿನಗಳು. ನೀವು ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಲೆಕ್ಕ ಹಾಕೊಂಡು 45 ದಿನಗಳಿಗಿಂತಲೂ ಹೆಚ್ಚಾಗಿದೆ. ಇಲ್ಲಿ ತನಕ ನಿಮ್ಮ ಹೋಮ್ ವರ್ಕ್ ಏನಾಗಿತ್ತು ಸರ್ ಹೆಣ್ಮಕ್ಳು ವಿಚಾರದಲ್ಲಿ? ನೋಡಿ, ನಾನು ಫಸ್ಟ್ ಒಪ್ಕೊಂಡಿದ್ದೀನಿ, ಇನ್ನೂ 1-2 ಹೆಚ್ಚಿಗೆ ಕೊಡಬೇಕಾಗಿತ್ತು ಕೂಡ. ಅದು ನಾನು ಒಪ್ಕೊಂತೇನೆ ಆಸ್ ಅ ಸ್ಪೋಕ್ಸ್ ಪರ್ಸನ್ ಆಫ್ ಕಾಂಗ್ರೆಸ್ ಪಾರ್ಟಿ.
ಆದರೆ ಏನು 1.5 ವರ್ಷ ಇರೋದ್ರಿಂದ, ಚುನಾವಣೆ 1 ವರ್ಷ ಬರೋದ್ರಿಂದ ಪ್ರಾಂತ್ಯವಾರು ಜಾತಿವಾರು ಕೊಡೋದ್ರಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ತಪ್ಪಾಗಿದೆ, ಅದು ಒಪ್ಕೊಂತೀನಿ ಕೂಡ. ಹಂಗಂತ ಹೇಳ್ಬಿಟ್ಟು ನಾವು ಅವ್ರನ್ನ ಅಷ್ಟಕ್ಕೆ ತಪ್ಪಾಗಿದೆ ನಿಮ್ಮನ್ನ ಅಲ್ಲಿಡ್ತೀವಿ, ಅದು ಉಪಯೋಗಿಸ್ಕೊಳ್ಳೋಕೆ ಸರ್ಕಾರದಲ್ಲಿ ಬಹಳ ದಾರಿಗಳಿದ್ದಾವೆ, ಬಹಳ ಪೋಸ್ಟ್ಗಳು ಕ್ರಿಯೇಟ್ ಆಗಿದ್ದಾವೆ. ಅವ್ರನ್ನ ಆ ಏನು ಮಂತ್ರಿ ಸ್ಥಾನಮಾನದಲ್ಲಿ ಏನು ಒಂದು ಮಿಸ್ಟೇಕ್ ಆಗಿದೆ, ಅಲ್ಲಿ ಒಂದು ಕಡಿಮೆ ಆಗಿದೆಯೋ 1-2, ಅದನ್ನ ಬೇರೆ ರೂಪದಲ್ಲಿ ತುಂಬ್ತೀವಿ, ಅವ್ರಿಗೆ ಗೌರವ ಕೊಡ್ತೀವಿ, ಅವ್ರಿಗೆ ಮೈನ್ ಸ್ಟ್ರೀಮ್ ಅಲ್ಲಿ ತರುವಂತ ಪ್ರಯತ್ನ ನಾವು ಮಾಡ್ತೀವಿ. ಯಾಕೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಹಿಂದಿನ ನೀವು ನಮ್ಮ ನಿಷ್ಠೆ ನೋಡ್ಕೊಂಬನ್ನಿ, ಪ್ರೆಸೆಂಟ್ ನಾವು ಸರಿ ಮಾಡ್ಕೊಂತೀವಿ. ಇನ್ನೂ ಇದೆ, ಇಷ್ಟೇ ಅಲ್ಲ, ಏನು ಮಂತ್ರ 20 ಕ್ಲೋಸ್ ಆಗೋಯ್ತು, ಇಷ್ಟೇ ಸರ್ಕಾರದಲ್ಲಿ ಮುಗ್ದೋಗಿಲ್ಲ. ಹೌದು, ಅಷ್ಟೇ ಮಂತ್ರಿ ಆಗದೆ ಇರ್ಬೋದು, ಬೇರೆ ರೂಪದಲ್ಲಿ ಅವ್ರನ್ನ ಅವ್ರ ಗೌರವ ಕೊಡುವಂತ ಸ್ಥಾನಮಾನಗಳು ಬಹಳ ಇದಾವೆ ಈ ರಾಜ್ಯದಲ್ಲಿ, ಸರ್ಕಾರದಲ್ಲಿ. ನೀವು ಅಲ್ಲಿ ಪಂಜಾಬ್ ಅಲ್ಲಿ ಕೊಟ್ಬಿಟ್ಟು ಬಂದು ಪ್ರಶ್ನೆ ಮಾಡಮ್ಮ, ಪ್ರಶ್ನೆ ಮಾಡು. ಕೊಟ್ಟೆ ಕೊಡ್ತೀನಿ. ನಾವು ಅವ್ರ ನೀವು ನಮಗಿಂತ ಉತ್ತಮವಾಗಿದ್ರೆ ನೀವು ನನ್ನ ಪ್ರಶ್ನೆ ಮಾಡಿ, ನಾನು ಅವ್ರಿಗೆ ಉತ್ತರ ಕೊಡ್ತೀವಿ. ಅವ್ರಿಗೆ ನಾನು ಅವ್ರಿಗೆ ಸರೆಂಡರ್ ಆಗಿ ಆನ್ಸರ್ ಮಾಡ್ತೀನಿ. ನಿಮಗೆ ನೀವು ನಮ್ಮ ಪ್ರಶ್ನೆ ನೀವು ನಮ್ಮ ಮಾದರಿ ಆಗಿದ್ದು ಪ್ರಶ್ನೆ ಮಾಡಿ ಕೇಳ್ತೀವಿ. ನೀವು ನಮ್ಮ ಮಾದರಿ ಆಗಿದ್ದು ನಮ್ಮ ಹೌದು, ಬಹಳ ಆಗ್ತಿದೆ, ಅದಕ್ಕೆ ಆಪ್ನವ್ರು 10 ಸೀಟ್ ಗೆದ್ದಿದ್ದೀರಿ ಇಲ್ಲಿ. ಹೋರಾಟ ಮಾಡಿ ಮಹಿಳೆಯಾಗಿ 90 ಮಂದಿ ನಮ್ಮ ಮಹಿಳಾ ಶಾಸಕರಿದ್ದಾರೆ. ಮಹಿಳೆಯಾಗಿ ಕೇಳುವಂತ ಅಧಿಕಾರ ಇದೆ, ನೀವು ಖಂಡಿತವಾಗ್ಲೂ ನಿಲ್ಲಿಸಬಾರ್ದು. ಯಾಕೆ ಅಂತ ಹೇಳಿದ್ರೆ ಪಂಜಾಬ್ ಅಲ್ಲಿ ನಾ ಹೇಳ್ತೀನಿ ಮೇಡಮ್, ಅವ್ರು ಪಂಜಾಬ್ ವಿಚಾರ ಬಂದಿದ್ದಾರೆ, ನಾ ಹೇಳ್ತೀನಿ. ಪಂಜಾಬ್ ಅಲ್ಲಿ 92 ನಮಗೆ ಮ್ಯಾಂಡೇಟ್ ಬಂದಿದ್ದು, ಅದರಲ್ಲಿ 30 ಮಂದಿ ಕ್ಯಾಬಿನೆಟ್ ಅಲ್ಲಿ 4 ಮಹಿಳೆಯರಿದ್ದಾರೆ ಸರ್. ನೀವು ತೆಗೆದು ನೋಡಬಹುದು ಆಯ್ತಾ, 4 ಮಹಿಳೆಯರು. ನಾನು ಬಹಳ ಕಂಠಘೋಷವಾಗಿ ಹೇಳ್ತೀನಿ, ಮೊದಲನೇ ಬಾರಿಗೆ ಆಮ್ ಆದ್ಮಿ ಪಕ್ಷದಿಂದ ದೆಹಲಿಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಶುರು ಮಾಡಿದ್ರು. ಅದನ್ನ ನೋಡಿ ನೀವು ಕಾಪಿ ಮಾಡಿದ್ರಿ. ಅದಾದ ನಂತರ ಮಹಿಳಾ ಮೊಹಲ್ಲಾ ಕ್ಲಿನಿಕ್ ಗಳು ಮಾಡಿದ್ರು ಹೆಣ್ಮಕ್ಕಳಿಗೋಸ್ಕರ. ಸರ್, ಈ 2 ವಿಚಾರಗಳಲ್ಲಿ ನೀವೇನ್ ಮಾಡಿದ್ದೀರಾ? ಪ್ರೆಸಿಡೆಂಟ್ ಮಾಡಿದ್ದೀವಿ, ಮೊದಲು ಪ್ರಧಾನಮಂತ್ರಿ ಮಾಡಿದ್ದೀವಿ, ಯೂನಿಯನ್ ಗವರ್ಮೆಂಟ್ ಮಿನಿಸ್ಟರ್ ಮಾಡಿದ್ದೀವಿ, ರಾಜ್ಯಪಾಲರು ಮಾಡಿದ್ದೀವಿ, ಮುಖ್ಯಮಂತ್ರಿಗಳು ಮಾಡಿದ್ದೀವಿ, 50 ಜನ ಮಂತ್ರಿಗಳು ಮಾಡಿದ್ದೀವಿ. ಒಂದ್ ಸೆಕೆಂಡ್ ನೋಡಿ ನಾರಾಯಣ ಸ್ವಾಮಿ ಸರ್, ನೀವು ನಾನು ರಾಜ್ಯದ ಬಗ್ಗೆ ಪ್ರಶ್ನೆ ಕೇಳಿದ್ರೆ ನೀವು ಪಂಜಾಬ್ ತಗಲಿ, ಡೆಲ್ಲಿ ತಗಲಿ, ಹರಿಯಾಣ ತಗಲಿ, ಉತ್ತರ ಕೊಡ್ಬೇಕಾಗಿರೋದು ರಾಜ್ಯದ. ನಾನು ಅದಕ್ಕೆ ಬಸವರಾಜ್ ಸಾಹೇಬ್ರಿಗೆ ನಾನು ಅವ್ರ ಮಾತಿಗೆ ಗೌರವ ಕೊಟ್ಟೆ. ಹೌದು ಸರ್, ನೀವ್ ಹೇಳ್ತಾ ಇರೋ ಸತ್ಯ, ನಾವು ಆನ್ಸರೇಬಲ್ ಅಂತ ಒಪ್ಕೊಂಡಿದ್ದೀನಿ. ಬಟ್ ನಮಗಿಂತ ಯಾರಾದ್ರು ಉತ್ತಮ ಆಗಿದ್ರೆ, ನಮಗಿಂತ ಯಾರಾದ್ರು ಮಾದರಿ ಆಗಿದ್ರೆ ನಮ್ಮನ್ನ ಬ್ಲೇಮ್ ಮಾಡ್ಲಿ ಅಂತ ನಾನು ಬಯಸ್ತೀನಿ. ಅವ್ರು ನನ್ನ ಪದೇ ನಾನು ಮಾತಾಡೋದಕ್ಕೆ ಅವಕಾಶ ಕೊಡಿದ್ರೆ ಸೆಂಟ್ರಲ್ ಬರ್ತಾರಲ್ಲ, ಅದಕ್ಕೆ ಹೇಳಿದೆ ನಾನು ಬಸವರಾಜ್ ಅವರು ಹೇಳಿದ ಮಾತಿಗೆ ವಿರುದ್ಧ ಇಲ್ಲ. ಹೌದು, ತಪ್ಪಾಗಿದೆ, ಸರಿ ಮಾಡ್ಕೊಳ್ತೀವಿ, ತಿದ್ದುಕೊಳ್ತೀವಿ, ನಮ್ಮ ಕಡೆಯಿಂದ ತಪ್ಪಾಗಿದೆ, ಸರಿ ಮಾಡ್ಕೊಳ್ತೀವಿ, ಬಹಳ ಅವಕಾಶ ಇದೆ ಅಂತ ಹೇಳಿದ್ದೀನಿ ನಾನು. ಅತ್ಯುತ್ತಮ ಆಡಳಿತ ಕೊಡ್ತಾ ಇರುವ ಕಾಂಗ್ರೆಸ್ಗೆ ಹಿಟ್ನಾಳ್ ಸರ್ ಒಂದು ಪ್ರಶ್ನೆ ಕೇಳ್ತಾರೆ, ಪ್ಲೀಸ್ ಗೋ ಹೆಡ್ ಸರ್. ನಾರಾಯಣ ಸ್ವಾಮಿ ಅವರೇ, ಕಾಂಗ್ರೆಸ್ ಅತ್ಯಂತ ಓಲ್ಡೆಸ್ಟ್ ಪೊಲಿಟಿಕಲ್ ಪಾರ್ಟಿ ಆಫ್ ಇಂಡಿಯಾ. ಇಷ್ಟು ವರ್ಷ ರಾಜಕೀಯ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಅದರ ಇತಿಹಾಸದಲ್ಲಿ 1,000 ಒಳ್ಳೆ ಕೆಲಸದ ಇತಿಹಾಸ ಇದ್ರೂ ಇನ್ನೊಂದು 1,000 ಕೆಟ್ಟ ಕೆಲಸದ ಇತಿಹಾಸಗಳು ಇರ್ತದೆ. ಬೋತ್ ಆರ್ ದೇರ್. ಹಾಗಂತೇಳಿ ನೀವು ಇಟ್ ಡಸಂಟ್ ಗಿವ್ ಯು ಎನಿ ಲೈಸೆನ್ಸ್, ಇಟ್ ಡಸಂಟ್ ಗಿವ್ ಎನಿ ಲೈಸೆನ್ಸ್ ಅಟ್ ಆಲ್. ತಪ್ಪು ಮಾಡೋದಕ್ಕೆ ಯಾವುದೇ ಒಂದು ನಿಮಗೆ ಅದು ಲೈಸೆನ್ಸ್ ಕೊಡೋದಿಲ್ಲ ಒಂದು. ಆಮೇಲೆ ಈಗ ನೀವು ಮಹಿಳೆಯರ ಬಗ್ಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಸ್ಥಾನಮಾನ ಕೊಡಲಿಲ್ಲ, ಆಯಿತು. ನಿನ್ನೆ ಪ್ರಮಾಣ ವಚನ ತೆಗೆದುಕೊಂಡಾಗ ಸಿದ್ದರಾಮಯ್ಯ ಖುಷಿಯಾಗಿರ್ಲಿಲ್ಲ, DK ಶಿವಕುಮಾರ್ ಖುಷಿಯಾಗಿರ್ಲಿಲ್ಲ, ಸಿದ್ದರಾಮಯ್ಯ ಬರ್ಲಿಲ್ಲ, ಬಂದೇ ಇಲ್ಲ. ಹೀಗೆ ಒಂದ್ ನಿಮಿಷ ಕುಮಾರ್, ಹೀಗಿರುವಾಗ ಇದು ಯಾರ ಕ್ಯಾಬಿನೆಟ್? ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್, DK ಶಿವಕುಮಾರ್ ಕ್ಯಾಬಿನೆಟ್? ಯಾಕೆ ಯಾರು ಖುಷಿಯಲ್ಲ? ನಂಬರ್ 1. ಇನ್ನೊಂದು, ಈಗಾಗಲೇ ಅನೇಕ ಶಾಸಕರು ಅಸಮಾಧಾನಗೊಂಡಿದ್ದಾರೆ, ರಾಜೀನಾಮೆ ಕೊಡೋ ವಿಚಾರದಲ್ಲಿದ್ದಾರೆ. ಅದ್ರ ಜೊತೆಗೆ ಮಹಿಳೆಯರ ಈ ಒಂದು ಶಾಪ, ಸಿಟ್ಟು ಮಾತ್ರ ಅಲ್ಲ, ಇದು ನಿಮ್ಮನ್ನು ಎಲ್ಲಿಗೆ ತಗೊಂಡು ಹೋಗ್ತದೆ 2028ಗೆ? ಈಸ್ ಇಟ್ ಗುಡ್ ಪಾಲಿಟಿಕ್ಸ್? ಈವನ್ ನೀವು ಮೀಸಲಾತಿ ಲೆಕ್ಕಾಚಾರ ಬಿಟ್ಟು ಹಾಕಿ, ಈಸ್ ಇಟ್ ಈವನ್ ಗುಡ್ ಪಾಲಿಟಿಕ್ಸ್? ಈಗ ನಾನು ದೊಡ್ಡ ಮಾತು ನಿನ್ನೆ ಕೇಳಿದ ದಿನೇಶ್ ಗುಂಡೂರಾವ್ ಹೇಳ್ತಾರೆ ಈ ಸಂಪುಟದಲ್ಲಿ ಬ್ರಾಹ್ಮಣರೇ ಇಲ್ಲ ಅಂತ. ಖರ್ಗೆ ಅವ್ರು ಹೇಳಿದ್ರು, ನಾನು ದಲಿತ ಅನ್ನೋ ಕಾರಣಕ್ಕೆ ನಾನು ಮುಖ್ಯಮಂತ್ರಿ ಮಾಡಬೇಡ ಅಂತ ಹೇಳಿದ್ರು. ಇವರು ಬ್ರಾಹ್ಮಣರೆಲ್ಲ ಬ್ರಾಹ್ಮಣ ಮುಖ್ಯಮಂತ್ರಿ ಮಾಡಿ ಅಂತ ಇವ್ರು ಹೇಳ್ತಾರೆ. ಅಂದ್ರೆ ನಿಮ್ಮ ಸೈದ್ಧಾಂತಿಕ ನೆಲಗಟ್ಟಿರಲ್ಲ ಬಿರುಕು ಬಿಟ್ಟಾಗಿದೆ. ಎಲ್ಲ ಒಬ್ರು ಒಂದು ಕಡೆ ಇದ್ರೆ ಇನ್ನೊಬ್ರು ಇನ್ನೊಂದು ಕಡೆ ಇದ್ದಾರೆ, ಜೊತೆಗೆ ಮಹಿಳೆಯರಿಗೆ ಆದಂತ ಅನ್ಯಾಯ ಕೂಡ.
ಇಟ್ ಈಸ್ ರಿಯಲಿ ವೆರಿ ಸೀರಿಯಸ್. ಇದಕ್ಕೆ ನೀವು ಮರ್ಯಾದೆ ಕಂಡುಕೊಳ್ಳೇಬೇಕಾಗುತ್ತೆ. ಇಲ್ಲ, ಸತ್ಯ ಅದು. ನಾವು ನೋಡಿ, ನಾವು 100% ಅದಕ್ಕೆ ಫಸ್ಟ್ ಹೇಳಿದೆ, 100% ಪರ್ಫೆಕ್ಟ್ ಆಗಲ್ಲ, ಆದರೆ ಆ ದಾರಿಯಲ್ಲಿ ಮುನ್ನಡೀತಾ ಇದ್ದೀವಿ, ಅದರಲ್ಲೇನು ಅನುಮಾನ ಇಲ್ಲ. ಹೌದು, ತಪ್ಪುಗಳಾಗಿದ್ದಾವೆ, ಬಟ್ ಅದಕ್ಕೆ ತಿದ್ಕೊಳ್ಳೋಂಥ ಬ್ರಾಡ್ ಮೈಂಡ್ ನಮ್ಮ ಪಕ್ಷಕ್ಕಿದೆ, ಅದಕ್ಕೆ ಅವಕಾಶ ಕೂಡ ಇದೆ. ಇಲ್ಲ ನೋಡಿ, SM ಈಗ ಮತ್ತೆ ಹಿಂದೆ ಹೋಗಬಾರ್ದಂತ. ಆದ್ರೂ SM ಕೃಷ್ಣ ಅವರು ಸಾಹೇಬ್ರು ಹೇಳಿದ್ದಕ್ಕೆ ಹೇಳ್ತೀನಿ. ಹಿಂದೆ SM ಕೃಷ್ಣ ಅವ್ರ ಸರ್ಕಾರದಲ್ಲಿ ಎಷ್ಟು ಜನ ಮಹಿಳೆಯರು ಏನ್ ಪೋರ್ಟ್ಫೋಲಿಯೋ ಇತ್ತು ಅಂತ ಒಂದ್ಸತಿ ರಿವೈಂಡ್ ಮಾಡ್ಕೊಳ್ಳಿ. ಹೌದು, ನಾವು ಇವತ್ತು ನೀವು ಹೇಳಿದ ಪ್ರಕಾರ, ಅವ್ರು ಹೇಳಿದ ಪ್ರಕಾರ ಹೌದು ಆಗ ತಪ್ಪಾಗಿದೆ, ಅದನ್ನ ತಿದ್ಕೊಳ್ಳೋಕೆ ಮಂತ್ರಿ ಒಂದೇ ಸುಪ್ರೀಮೋ ಅಲ್ಲ. ಮಂತ್ರಿ ಕೊಟ್ಟ ತಕ್ಷಣ 100% ನಾವು ವುಮೆನ್ ಕ್ಯಾಟಗರಿನ ಸಮಾಧಾನ ಮಾಡಿದೀವಿ ಅಂತಲ್ಲ, ನಮಗೆ ಅವಕಾಶಗಳಿದೆ. ಇನ್ನೊಂದು 10 ಡೇಸ್ ಟೈಮ್ ಕೊಡಿ, ಇನ್ನೊಂದು 10-15 ಡೇಸ್ ಅಲ್ಲಿ ಮಹಿಳೆಯರಿಗೆ ಈ ಸರ್ಕಾರ ಏನೇನು ಸ್ಥಾನಮಾನ ಕೊಡ್ತೆ ಅಂತ ನಾವು ಗಮನಿಸ್ತೀವಿ. ನಾವು ಉತ್ತರದಾಯಿತ್ವವಾಗಿದ್ದೀವಿ, ಅದನ್ನ ಸರ್ ಮಾಡ್ಕೊಂಡು ಮುನ್ನಡಿತೇವೆ. ಅದರಿಂದನೇ ನಮಗೆ ಪ್ರಜಾಪ್ರಭುತ್ವದಲ್ಲಿ ಇಷ್ಟು ಬೆಂಬಲ ಸಿಕ್ಕಿರೋದು ಈ ರಾಜ್ಯದಲ್ಲಿ. ಒಬ್ರು ಟ್ವೀಟ್ ಮಾಡಿದ್ರು, ಬೇರೆ ಯಾರು ಅಲ್ಲ, ಗುಂಡ್ರಾವ್ ಅವರ ಮಿಸಸ್ ತಬು ರಾವ್ ಟ್ವೀಟ್ ಮಾಡಿದ್ರು, ಈ ತರ 32 ವರ್ಷ ಸರ್ವಿಸ್ ಮಾಡಿ 6 ಬಾರಿ ಶಾಸಕರಾಗಿ ಎಲ್ಲ ಆದ್ಮೇಲೆ ನಾನು ಕೊನೆ ಲೈನ್ ಮಾತ್ರ ಕೋಟ್ ಮಾಡ್ತೀನಿ, ಇಸ್ ದ ಏಜ್ 56 ಯಂಗ್ ಆರ್ ಓಲ್ಡ್ ಅಂತ. ಯಾರಿಗೆ ಹೇಳಿದ್ರು ಅದು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದಂಥದ್ದು. ಅಂದ್ರೆ ಎಲ್ಲ ಆದ್ಮೇಲೆ ಇವರು ಹೇಳಿದಂಥದ್ದು ಅದಕ್ಕೆ ಒಂದು ಸ್ಥಾನಮಾನ ಇಲ್ಲ. ಇಸ್ 56 ಯಂಗ್ ಆರ್ ಓಲ್ಡ್ ಅಂತ. ಅದು ಯಾರಿಗೆ ಹೋಗ್ತೈತೆ, ಯಾರಿಗೆ ತಲುಪುತ್ತೆ, ಯಾರಿಗೆ ಹೇಳ್ತಾ ಇದಾರೆ ಅಂತ ಇಂಡೈರೆಕ್ಟ್ ಆಗಿ ಹೇಳಿರುವಂತದ್ದು ಇದಿರುತ್ತೆ. ನಾ ಕೇಳ್ತದ ಏನ್ ಮೇಡಮ್, ಅಲ್ಲಿ ಈ ಒಂದು 3 ವರ್ಷದ ಇದ್ರಲ್ಲಿ ಶಾಸಕರಿಗೆ ಅನುದಾನ ಇಲ್ದಿರ ಆಳ್ತಾ ಇದ್ರು. ಗೃಹ ಜ್ಯೋತಿ, ಇವಾಗ ನಾವು ಮೋಸ್ಟ್ಲಿ ಗ್ಯಾರಂಟಿ ಹೆಸರುಗಳು ಚೇಂಜ್ ಮಾಡಬಹುದು, 2 ಹೆಸರುಗಳು, ಗೃಹ ಜ್ಯೋತಿ ಅನ್ನೋ ಬದಲು ಗೃಹ ಶಿವಕುಮಾರ್, ಶಕ್ತಿ ಗೃಹ ಇದಂತ ಈ ಇದು ಚೇಂಜ್ ಮಾಡಬಹುದು. ನಾ ಕೇಳ್ತಾ ಇರೋದು, ಅಂತ ಸಮರ್ಥ ಇದ್ರಿದ್ರು ಕೂಡ, ಸರ್ ಹೇಳ್ದಂಗೆ ಬ್ರೂಟಲ್ ಮೆಜಾರಿಟಿ ಇದ್ರು ಕೂಡ ನೀವು ಭ್ರಷ್ಟರನ್ನೇ ಯಾಕೆ ವಾಪಸ್ ತರ್ತಾ ಇದ್ದೀರಾ ಅನ್ನೋದು ಒಂದು. ಮತ್ತೆ ಈ ಭ್ರಷ್ಟರನ್ನ ಮುಖ ಮಾಡಿ, ಅಂದ್ರೆ ನಿಮ್ಮ ಮುಖವಾಣಿ ಏನ್ ಹೇಳುತ್ತೆ, ಈ ಭ್ರಷ್ಟರನ್ನೇ ಮುಖ ಮಾಡಿ. ಮೇಡಮ್, ST ಸಮುದಾಯದ ಯಾರು ಮಕ್ಕಳ ವಸತಿಗೆ ಆಗ್ಬೋದು, ಅವರ ಒಂದು ಕ್ಷೇಮಾವಧಿಗೆ ಆಗ್ಬೋದು, ಮತ್ತೆ ನಾಗೇಂದ್ರ ತಂದಿದ್ದೀರಲ್ಲ, ಇದಕ್ಕಿಂತ ಕಳಂಕವಾದಂತದ್ದು ಇದಿಲ್ಲ ಮೇಡಮ್ ಇಲ್ಲಿ. ಯಾಕಂದ್ರೆ ಆ ST ಸಮುದಾಯನ ಮತ್ತೇನಾದ್ರು ಪ್ರತಿನಿಧಿಸಕ್ಕೆ ಹೋದ್ರೆ ಸರ್ಕಾರ ಏನು ಉತ್ತರ ಕೊಡುತ್ತೆ ಮೇಡಮ್ ಅವ್ರಿಗೆ? ಕಳಂಕಿತರನ್ನ, ಆರೋಪಿತರನ್ನ ಕ್ಯಾಬಿನೆಟ್ ಒಳಗೆ ತರುವ ಅಗತ್ಯ ಇತ್ತ, ಅವಶ್ಯಕತೆ ಇತ್ತ ಅನ್ನೋದು. ಹಾಗಾದ್ರೆ ಒಂದ್ ನಿಮಿಷ ಸರ್, ಮಾತಾಡಿದಿರಾ ಸರ್ ತುಂಬಾ. ಇವರಲ್ಲಿ ಪ್ರಯೋಗಗಳಂತೂ ಕಣ್ಣಿಗೆ ಎದ್ದು ಕಾಣಿಸ್ತಾರೆ. ಏನ್ ಪ್ರಯೋಗ ಮೇಡಮ್? ಹೊಸಬ್ರನ್ನ ತಂದಿದಾರ್ರಿ, ಮೊದಲನೇ ಟೈಮ್ ಗೆದ್ದವ್ರನ್ನ ತಂದಿದ್ದಾರೆ, ಮಂತ್ರಿನೇ ಆಗಿಲ್ದಲ್ಲಿರೋರ್ನ ತಂದಿದ್ದಾರೆ. ಬಟ್ ನಿಮ್ಮಲ್ಲಿ ಆ ಪ್ರಯೋಗಕ್ಕೆ ಮುಂದಾಗಲ್ವಲ್ಲ, ಯಾವ್ದು ಬೇಡ. ಒಬ್ಬ ರಾಜ್ಯಾಧ್ಯಕ್ಷ ಊರಲ್ಲೆಲ್ಲ ಚೇಂಜ್ ಆಗ್ತಾರೆ, ಬೇರೆ ಬೇರೆ ರಾಜ್ಯದಲ್ಲಿ, ನಮ್ಮಲ್ಲಿ ಮಾತ್ರ ಚೇಂಜ್ ಆಗಲ್ಲ. ಚೇಂಜ್ ಆಗಕ್ 100 ಚರ್ಚೆಗಳು. ಮೇಡಮ್, ನಿಮ್ಗೆ ಮಾಹಿತಿ ಕೊರತೆ ಇದೆ ಅಂತ ಕಾಣುತ್ತೆ. ಒಬ್ಬ ರಾಜ್ಯಾಧ್ಯಕ್ಷರ ಸಮಯಾವಕಾಶ 3 ವರ್ಷ. ಬಿಜೆಪಿನಲ್ಲಿ ರಾಜ್ಯಾಧ್ಯಕ್ಷ ಸಮಯಾವಕಾಶ 3 ವರ್ಷ. ಇವಾಗಿರುವ ರಾಜ್ಯಾಧ್ಯಕ್ಷರ ಮೇಡಮ್ ಕೇಳಿ ಮೇಡಮ್, ನೀವು ಪ್ರಶ್ನೆ ಕೇಳಿದ್ದೀರಾ, ಕೇಳಿಸ್ಕೋಬೇಕು ದಯವಿಟ್ಟು. ಇವಾಗಿನ ರಾಜ್ಯಾಧ್ಯಕ್ಷರು ಏನ್ BY ವಿಜೇಂದ್ರ ಇದ್ದಾರೆ, ಅವರ ಟರ್ಮ್ ಮುಗಿಯುವಂತದ್ದು ನವೆಂಬರ್ ನಲ್ಲಿ. ಸೊ ಅಲ್ಲಿವರೆಗೂ ಅವರೇ ರಾಜ್ಯಾಧ್ಯಕ್ಷರು. ಇದನ್ನ ಸ್ವಲ್ಪ ತಿಳ್ಕೊಳ್ಳಿ ಮೇಡಮ್. ನವೆಂಬರ್ 30 ಚರ್ಚೆ ಆಗಲ್ವಾ? ಇವಾಗ ಚರ್ಚೆ ಆಗುತ್ತೆ. ಮಾಹಿತಿಯ ಕೊರತೆಯನ್ನು ನೀಗಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲೆಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿದೆ, ನಮ್ಮಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತಿದ್ದಂಗೆ ಬಿಜೆಪಿಲಿ 1 ಮನೆ 10 ಬಾಗ್ಲಾಗದ್ ಯಾಕೆ? ವಿಜೇಂದ್ರನ ನಾವು ಒಪ್ಕೊಳಕ್ ರೆಡಿನೇ ಇಲ್ಲ ಅಂತ ಹೇಳೋರ ಸಂಖ್ಯೆ ಬಿಜೆಪಿ. ನಾವು ಅಧ್ಯಕ್ಷರು ಒಬ್ಬರನ್ನೇ ಮಾಡುವಂತದ್ದು, ಬಾಗಿಲು ಹತ್ತಿರ್ಬೋದು 100 ಇರ್ಬೋದು, ಅದು ಬೇರೆ ಪ್ರಶ್ನೆ. ರಾಜ್ಯದ ಅಧ್ಯಕ್ಷರಂದ್ರೆ ಒಬ್ಬರೇನೆ. ನಾ ಇವಾಗ ಹೇಳ್ತಾ ಇರೋದು ಮೇಡಮ್, ಇವಾಗ BK ಹರಿಪ್ರಸಾದ್ ಅವರು ಮಾತಾಡ್ತಿರಲ್ಲ, ಅವರ ಮಾತುಗಳು ಮೇಡಮ್, ಅವ್ರ ವಿಷಯ ಅವ್ರು ಕೇಳಿದಕ್ಕೆ ನಾನು ಪ್ರಶ್ನೆ ಮಾಡಿದೆ. ಅವ್ರು ಹೇಳಿದಕ್ಕೆ ಪ್ರಶ್ನೆ ಮೇಡಮ್, ಇವತ್ತು ನಾ ಕೇಳ್ತಾ ಇರುವಂತದ್ದು, ಇಷ್ಟೆಲ್ಲ ಕಾಂಗ್ರೆಸ್ ಮಾತಾಡುವಂತದ್ದು, ರಾಷ್ಟ್ರಪತಿಗಳನ್ನ ಯಾವ ರೀತಿಯಾದಂತ ಹಿಂದಿನ ಮುಖ್ಯಮಂತ್ರಿ ಸಂಬೋಧಿಸಿದರು, ಯಾವ ಬಣ್ಣವನ್ನು ಅಂತ ಹೇಳಿ ಸಂಬೋಧಿಸಿದ್ರು, ಅದು ಅವ್ರು ಇದನ್ನ ಹೇಳುತ್ತದಲ್ಲಿ. ನಾ ಕೇಳ್ತಾ ಇರುವಂತದ್ದು, ನಮ್ಮಲ್ಲಿರುವ ಒಬ್ಬ ನಾಯಕ ಸದನದಲ್ಲಿ ಹೆಣ್ಣು ಮಗಳಿಗೆ ಯಾವ ಪದವನ್ನ ಬಳಸಿದರು, ರಾಷ್ಟ್ರಪತಿಗೆ ಯಾವ್ದಂತ ಹೇಳ್ತಾರೆ ಅದನ್ನ ಹೇಳ್ಬೇಕಾಗುತ್ತೆ. ರಾಷ್ಟ್ರದ ರಾಷ್ಟ್ರಪತಿಗೆ ಯಾವ ರೀತಿಯಾದಂತ ಅವಮಾನ ಮಾಡಿದ್ರಂತ ಮುಖ್ಯಮಂತ್ರಿಗಳು ಮಾಡಿದಂತದನ್ನ ತಾವು ಕೇಳಬೇಕಾಗತ್ತೆ. ನಾ ಕೇಳೋದೇನ್ ಗೊತ್ತಾ ಮೇಡಮ್, ಹೊಸ ಈ ಸಂಪುಟ ಏನ್ ಬಂದಿದೆ, ಮತ್ತೆ ಭ್ರಷ್ಟಾಚಾರದ 2.0 ಇದಲ್ಲಿ ಭ್ರಷ್ಟಾಚಾರ ಯಾರ್ಯಾರು ಭ್ರಷ್ಟಾಚಾರದ ಒತ್ಕೊಂಡಿದ್ದಾರೋ ಎಲ್ಲರೂ ಬಂದಿದ್ದಾರೆ. ರಾಜ್ಯಕ್ಕೆ ಏನ್ ಕೊಡ್ತೀರಾ ಅಂತಾನೂ ಗೊತ್ತಿಲ್ಲ. ನಾ ಕೇಳುವಂತದ್ದು, ನೀವು ಮಹಿಳೆಯರಿಗೂ ಇವತ್ತುವರೆಗೂ ಇದು ಲೆಕ್ಕ ಕೊಟ್ಟಿಲ್ಲ ಮೇಡಮ್. ಆ 2 ತಿಂಗಳು ನಾವು ಸದನದಲ್ಲಿ ತೆಗೆದಂತ 5,000 ಕೋಟಿ ಗೃಹಲಕ್ಷ್ಮಿ ಹಣ, 5,000 ಕೋಟಿ ಏನಾಯ್ತು ಅಂತ ಬರೀ ಮುಖ್ಯಮಂತ್ರಿನೂ ಹೇಳಿಲ್ಲ, ಅಂದಿನ ಯಾರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿಲ್ಲ, ಫೈನಾನ್ಸ್ ಮಿನಿಸ್ಟರ್ ಅಂತ ಮುಖ್ಯಮಂತ್ರಿ ಕೂಡ ಅದಕ್ಕೆ ಉತ್ತರನೇ ಇಲ್ಲ. ಒಂದು ಉತ್ತರ, ಈಗ ಅವರು ರಾಷ್ಟ್ರಪತಿಗೆ ಏನು ಗೌರವ ಕೊಟ್ಟರು ಅಂತ ಹೇಳಿದ್ರು ಬಿಜೆಪಿ ವಕ್ತಾರರು, ಅದಕ್ಕೆ ಹೇಳ್ತೀನಿ ನೋಡಿ. ನಾನು ಅಯೋಧ್ಯೆಯಲ್ಲಿ ಏನಾಗಿದೆ ಅದು ನಡೀತಾ ಇದೆ, ಅದನ್ನ ನಾನು ಪ್ರಶ್ನೆ ಮಾಡೋದಿಲ್ಲ, ಅದು ಉತ್ತರ ಸಿಗುತ್ತೆ. ಬಟ್ ಪಾರ್ಲಿಮೆಂಟ್ ಭವನ, ರಾಷ್ಟ್ರಪತಿ ಅಂದ್ರೆ ಏನು ಈ ದೇಶದಲ್ಲಿ? ಪ್ರಥಮ ಪ್ರಜೆ. ಪಾರ್ಲಿಮೆಂಟ್ಗೆ ಯಾರು?
ಯಾರನ್ನ ಕರಿಬೇಕಾಯ್ತು? ಪಾರ್ಲಿಮೆಂಟ್ ಭವನ ಉದ್ಘಾಟನೆಗೆ ಒಬ್ಬ ಮಹಿಳೆ ರಾಷ್ಟ್ರಪತಿನ ನೀವೆಲ್ಲಿಟ್ಟಿದ್ರೆ ಅನ್ನೋದು ಈ ದೇಶ ನೋಡಿದೆ. ಅದಕ್ಕೆ ಉತ್ತರ ಇವತ್ತರೆಗೂ ಕೊಟ್ಟಿಲ್ಲ. ನೀವು ಯಾರು ಯಾವ ರೀತಿ ಸಂಬೋಧಿಸಿದ್ರಿ ಅಂತ ಹೇಳ್ತಿ ಬಿಡಿ ಸರ್, ಜಂತರ್ ಮಂತರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಕೂಡ ಜಡ್ಜ್ ಕೂಡ ಹೇಳಿ ಜಂತರ್ ಮಂತರಲ್ಲಿ ಏನ್ ಹೇಳ್ತಾರೆ, ಯಾರು ಕ್ರಿಮಿನಲ್ ಕೇಸಸ್ ಇದೆ, ಯಾರು ಅವ್ರ ಮೇಲೆ ಅಪರಾಧಗಳಿದೆ ಅಂತವ್ರನ್ನ ಜೈಲ್ಗೆ ಹಾಕಿ ಅಂತವ್ರನ್ನ ಹೇಳಿದ್ರು. ಬಟ್ ಅವರು ಒಂದು ಪ್ರಶ್ನೆ ಕೇಳಿದ್ರು, ಹೌದಪ್ಪ ನಾವೇನೋ ಕ್ರಿಮಿನಲ್ ಕೇಸ್ ಇದೆ, ಇಲ್ಲಿ ಹುಡುಗರ ಪರವಾಗಿ ಬಂದಿದ್ದೀವಿ, ಧರಣಿ ಮಾಡಿದ್ದೀವಿ, ಇಲ್ಲಿ ಹೋರಾಟ ಮಾಡ್ತಾ ಇದೀವಿ, ಬಟ್ ನೀವು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡಿದ್ದೀರಲ್ಲ, ಅಲ್ಲಿ ಯಾರ್ಯಾರ ಮೇಲೆ ಕ್ರಿಮಿನಲ್ ಕೇಸ್ಗಳಿದೆ, ಎಂತೆಂತ ಕೇಸ್ಗಳಿದೆ, ಅವ್ರನ್ನ ಯಾಕ್ರಿ ಅಲ್ಲಿ ಇಟ್ಕೊಂಡು ಈ ದೇಶ ನಡೆಸ್ತಾ ಇದ್ರಿ, ಫಸ್ಟ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಆ ಮಕ್ಕಳು ಕೇಳಿದ್ರು. ಇವತ್ತವರೆಗೂ ಈ ಡೆಮೋಕ್ರಸಿ ಕಂಟ್ರಿಯಲ್ಲಿ ಉತ್ತರ ಕೊಟ್ಟಿಲ್ಲ. ಅದಕ್ಕೆ ಉತ್ತರ ಕೊಡಿ, ಆಮೇಲೆ ಬಿಜೆಪಿ ದೇಶದಲ್ಲಿ ಅದಕ್ಕೆ ಉತ್ತರ ಕೊಡಲಿ, ಆಮೇಲೆ ಮಾತಾಡೋಣ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಯಾರು ಬೇಲಲ್ಲಿದ್ದಾರೆ ಅಂತ ನಾನು ಹೇಳ್ಬೇಕಾಗುತ್ತೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ ಈ ದೇಶದ ಗೃಹ ಮಂತ್ರಿ ಏನಕ್ಕೆ ಜೈಲಿಗೆ ಹೋಗಿದ್ರು? ಯಾಕೆ ಅಂತ ಹೇಳಿದ್ರೆ ರಾಜ್ಯಸಭೆಯಲ್ಲಿ ಸುಮಾರು 13% ಇದಾವೆ ಮಹಿಳೆಯ ರೆಪ್ರೆಸೆಂಟೇಷನ್, ಲೋಕಸಭೆಯಲ್ಲಿ 15%. ಕರ್ನಾಟಕದಲ್ಲಿ ತಗೊಂಡ್ರೆ 9 ರಿಂದ 10 ಜನ ಶಾಸಕಿಯರಿದ್ದಾರೆ. ಸೊ 3 ಪಕ್ಷದವ್ರು ನಾ ಹೇಳ್ತಿರೋದು. ಹಾಗಿರ್ಬೇಕಾದ್ರೆ ಎಲ್ಲರೂ ಯಾಕೆ ನೀವು ಮಹಿಳೆಯರಿಗೆ, ನಾ ಹೇಳ್ತಿರೋ ಪಕ್ಷಾತೀತವಾಗಿ ಮಾತಾಡೋಣ ಸರ್, ಇದು ಮಹಿಳೆಯರ ವಿಚಾರ. ಮಹಿಳೆಯರು ಅಂತ ಹೇಳಿದ್ಮೇಲೆ ನಾವು ಬರೀ ಅಡಿಗೆ ಮನೆಗೆ ಸೀಮಿತ ಅಲ್ಲ, ವಿ ಆರ್ ವೆರಿ ಗುಡ್ ರನ್ನಿಂಗ್ ಅ ಹೌಸ್. ನಾವು ಒಂದು ಮಹಿಳೆ ಒಬ್ರು ಒಂದು ಶಾಲೆಯನ್ನ ಕಲ್ತ್ರೆ ಸರ್, ಒಂದ್ ನಿಮಿಷ ಸಮಾನತೆ ಹಕ್ಕಿರುವಂತದಿರುತ್ತೆ. ನಿಮಗೆ ಅವಕಾಶ ಕೊಟ್ಟಾಗ ಏನೇನೋ ಮಾತಾಡಬೇಡಿ ಮೇಡಮ್. ಸಮಾವಕಾಶ ಎಲ್ಲರಿಗೂ ಇದೆ. ಮಹಿಳಾ ವೋಟರ್ಸ್ ಮೋರ್ ದನ್ ಮೆನ್, ಅದೆಲ್ಲ ಸುಮ್ಮನೆ ಹೇಳ್ಬೇಡಿ. ಪಕ್ಷಾತೀತವಾಗಿ ಅಡುಗೆ ಮನೆಯ ಬಸ್ ಇದೆಲ್ಲ ತುಂಬಾ ಬೇಸಿಕ್, ಅದನ್ನ ಬಿಟ್ಟು ನಾವು ಪಾಲಿಸಿ ಮೇಕಿಂಗ್ ಅಲ್ಲೂ ಅಷ್ಟು ಅದ್ಭುತವಾಗಿ ಎಲ್ಲಾ ಕಡೆ ನಮ್ಮ ಮಹಿಳೆಯರ ಪ್ರಾತಿನಿಧ್ಯತೆ ತೋರಿಸ್ತಾ ಇದೀವಿ. ಹಾಗಿರ್ಬೇಕಾದ್ರೆ ನೀವು ಮೊದಲನೇ ಪಟ್ಟಿಯಲ್ಲೇ ನಮಗೆ ಇಷ್ಟು ಅನ್ನೋದನ್ನ ಸಮಸ್ಯೆ ಏನ್ ಗೊತ್ತಾ, ಕಾಂಗ್ರೆಸ್ ಗವರ್ಮೆಂಟ್ ಆಗ್ಬಿಟ್ಟಿದ್ದೀರಾ, ನಿಮ್ದಲ್ಲ ಗವರ್ಮೆಂಟ್. ಕೇಳ್ತಾ ಇರೋಂಥದ್ದು ಕೊಡ್ರಿ, ಇವಾಗ ಕೊಡ್ರಿ, ನೀವು 33% ಇಲ್ಲ. ಡಿಲಿಮಿಟೇಷನ್ ಬಿಲ್ ನಾವು ಅದನ್ನ ವಿರೋಧ ಮಾಡಿದ್ದು. ದಯವಿಟ್ಟು ಆ ಮಾಹಿತಿಯನ್ನ ನೀವು ತಿಳ್ಕೊಬೇಕಾಗುತ್ತೆ ಮೇಡಮ್. ಇಲ್ಲಿ ಮಹಿಳೆಯರ ಪರವಾಗಿ ದೊಡ್ಡದಾಗಿ ಕುಂಕಾನ ಹೋಗಿ ಮಹಿಳಾ ಸಬಲೀಕರಣ, ಸಬೀಕ ಸಾಥೆ ಮಳೆ, ಏನ್ರೆ ನೀವು ಸಬಲೀಕರಣ ಮಾಡೋದು, ನಮ್ಮನ್ನ ಯಾಕೆ ನೀವು ಸಬಲೀಕರಣ ಮಾಡಬೇಕು? ವಿ ಆರ್ ಆಲ್ರೆಡಿ ಎಂಪವರ್ಡ್. ನಮ್ಮ ಹಕ್ಕಿದೆ, ಅದನ್ನ ಮಾತಾಡಿ. ಮಹಿಳಾ ಮೀಸಲಾತಿ ಬಿಲ್ ಬಗ್ಗೆ ನೀವು ತಡೀರಿ ಮೇಡಮ್. ಮಹಿಳಾ ಮೀಸಲಾತಿ ಬಿಲ್ ನ ಮುಂದಕ್ಕಿಟ್ಕೊಂಡು ಯಾವ್ದನ್ನ ಪಾಸ್ ಮಾಡಕ್ ಹೋಗ್ತಾ ಇದ್ರಿ? ಡಿಲಿಮಿಟೇಷನ್ ಬಿಲ್ ಯಾಕೆ ಹೋಗಿ ಬಂದು ಪಾಸ್ ಆಗಿದೆ. ಸರ್, ನಾನು ಈ ರೀತಿಯ ಕರೆಕ್ಷನ್ಸ್ ಗಳು ಸಾಧ್ಯನಾ ಅಂತ ಕೇಳ್ತಾ ಇದ್ದೀನಿ. ಮಂಕಾಳು ವೈದ್ಯ ಅನ್ನೋರ ಹೆಸರನ್ನ ತೆಗೆದು SS ಮಲ್ಲಿಕಾರ್ಜುನ್ ಅವ್ರದ್ದು ತುಂಬಾ ಸುಲಭವಾಗಿ ಸೇರಿಸ್ತಾರೆ. ಹಾಗೆ ಇನ್ನೊಬ್ಬರನ್ನ ಕೈ ಬಿಟ್ಟು ಇನ್ನು 2 ಮಂತ್ರಿಗಳನ್ನ ಮಾಡುವ, ಅಂದ್ರೆ ಇದು ತುಂಬಾ ಕಾಸ್ಟ್ಲಿ ವಿಚಾರ ಕೇಳ್ತಾ ಇದ್ದೀನ ಸರ್ ನಾನು. ಒಬ್ರನ್ನ ಕೈ ಬಿಟ್ಟು ಇನ್ನಿಬ್ರು ಹೆಣ್ಮಕ್ಳನ್ನ ಕರ್ಕ ಬನ್ನಿ ಅನ್ನೋದು ತುಂಬಾ ಕಾಸ್ಟ್ಲಿ ವಿಚಾರನ ರಿಪೇರಿನೇ ಮಾಡಕ್ಕಾಗಲ್ಲ. ನಿನ್ನೆ ಮಂಕಾಳ ವೈದ್ಯ ಅವ್ರ ಹತ್ರ ಮಾತಾಡಿದೆ, ಯಾವುದೋ ಒಂದು ಚಾನೆಲ್ ಥ್ರೂನೇ ಮಾತಾಡಿದೆ ನಾನು ಅವ್ರ ಜೊತೆಲಿ. ಅವರು ಇಲ್ಲ ನಾನು ಅನಿವಾರ್ಯ ಅಲ್ಲ ಪಕ್ಷಕ್ಕೆ, ತುಂಬ ಬೇಜಾರು ಮಾಡ್ಕೊಂಡು ಹೇಳಿದ್ರು. ಮಲ್ಲಿಕಾರ್ಜುನ್ ಅವರು ಭಾಳ ಅನಿವಾರ್ಯ ಆ ರೀತಿಲಿ ಮಾತಾಡಿದ್ರು. ಅಲ್ಲಿ ಒಂದು ಆಪ್ಟಿಕ್ಸ್ ನೋಡಿ, ಯಾರ ವಿರುದ್ಧ ರಾಜಕಾರಣ ಮಾಡಿದ್ರು, ಮಲ್ಲಿಕಾರ್ಜುನ್ ವಿರುದ್ಧ ರಾಜಕಾರಣ ಮಾಡಿದ ಜಮೀರ್ ಅವರು ಕ್ಯಾಬಿನೆಟ್ ಇಲ್ಲಿದ್ದಾರೆ, ಮಲ್ಲಿಕಾರ್ಜುನ್ ಅವರು ಕ್ಯಾಬಿನೆಟ್ ಇಲ್ಲಿದ್ದಾರೆ. ಇಟ್ಸ್ ವೆರಿ ಅನ್ಯೂಶುವಲ್. ಅದ್ರ ಜೊತೆಗೇನೆ ಈ ಮಂಕಾಳ ವೈದ್ಯ ಹೆಸರು ಯಾಕಿತ್ತು ಅಂತ ಅಧಿಕೃತವಾಗಿ ಕೇಳಿದ್ರೆ ಪಕ್ಷದ ವಕ್ತಾರ ಏನ್ ಹೇಳ್ತಾರೆ, ಇಟ್ ವಾಸ್ ಅ ಕ್ಲರಿಕಲ್ ಎರರ್ ಅಂತ. ಆ ಕ್ಲರ್ಕ್ ಯಾರಿದ್ದಾರೆ ಆಮೇಲೆ ಒಂದೇ ನಿಮಿಷ ಮೇಡಮ್. ಆದ್ರೆ ಒಟ್ಟ ಈಗ ನಮ್ಮ ಉಷಾ ಅವರು ಮಾತಾಡ್ತಿದ್ರಲ್ಲ, ವಿ ಆರ್ ಆಲ್ರೆಡಿ ಎಂಪವರ್ಡ್, ಕರೆಕ್ಟು. ಆದ್ರೆ ಈ ರೀತಿ ನೀವು ಕೇಳಿದ ತರ ಯಾಕೆ ನಾವು ವೈ ಕಾಂಟ್ ವಿ ಕಾಸ್ ದಿಸ್ ಕೈಂಡ್ ಆಫ್ ಅ ಚೇಂಜ್, ಈ ರೀತಿಯ ಕರೆಕ್ಷನ್ ನಾವು ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಬಹಳ ಮೂಲಭೂತ ಪ್ರಶ್ನೆ ಇದು. ಇಲ್ಲಿ ಮಹಿಳೆಯರು ಒಂದು ಸ್ವತಂತ್ರ ವೋಟರ್ ಬ್ಲಾಕ್ ಆಗಿ ಬೆಳೆದೇ ಇಲ್ಲ.
ಎಲ್ಲ ಮಹಿಳೆಯರು ಮನೆ ಯಜಮಾನ್ ಹೇಳ್ದಂಗೆ ಓಟ್ ಹಾಕ್ತಾರೆ ಸಾಮಾನ್ಯವಾಗಿ. ಹಳ್ಳಿ ಭಾಗದಲ್ಲಿ ನಾನು ನೀವು ಹಾಗೆ ನಿಮ್ಮ ಇಚ್ಛೆ ಪಟ್ಟಂತೆ ಅಂಡ್ ನೀವು ಸಿದ್ಧಾಂತವನ್ನ ನೋಡಿಯೋ ಅಥವಾ ಅಭಿವೃದ್ಧಿ ನೋಡಿಯೋ ವೋಟ್ ಹಾಕುವಷ್ಟು ಪ್ರಬುದ್ಧತೆ ನಿಮ್ಮಲ್ಲಿರಬಹುದು ಮೇಡಮ್. ಬಟ್ ಎಲ್ಲಾ ಮಕ್ಕಳಲ್ಲಿ ಹೆಣ್ಮಕ್ಳಲ್ಲಿ ಇದೆ ಅಂತ ಅಲ್ಲಿಲ್ಲ. ಹೀಗಿರುವಾಗ ಇದ್ರ ಬಗ್ಗೆ ದಯವಿಟ್ಟು ಸ್ವಲ್ಪ ನಮ್ಮ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಿ ಸರ್. ನನ್ನ ಗಂಡ ಹೇಳ್ತಾನೆ ಇವನಿಗೆ ವೋಟ್ ಹಾಕು ಅಂತ, ಹೋದ್ಲು ಹೆಂಡತಿ ವೋಟ್ ಹಾಕಿದ್ರು, ಈಗಲೂ ನಡೀತಾ ಇದೆ. ಈ ಗೌಪ್ಯ ಮತದಾನ ಪದ್ಧತಿಯಲ್ಲಿ ನೀವು ನಿಮ್ಮ ಆಯ್ಕೆಯನ್ನು ಸ್ವತಂತ್ರವಾಗಿ ಮಾಡಿಕೊಳ್ಳಿ. ಆಗ ನಿಮ್ಮ ದನಿಗೆ ಬಲ ಬರ್ತದೆ, ಆಗ ನೀವು ಸರ್ಕಾರ ಕೆಡುವ ಬಲ ಬರ್ತದೆ, ಅವಾಗ ಈ ಪ್ರಜಾಪ್ರಭುತ್ವ ನಿಮ್ಮನ್ನ ಮಾತು ಕೇಳ್ತಾರೆ. ಆಗ ಈ ತರ ಏನಂತಾರೆ ಅದಕ್ಕೆ ಸಿಲ್ಲಿಯಾಗಿ ನಡೆಸ್ಕೊಳ್ಳೋದಿಲ್ಲ. ಹೆಸರು ಹಾಕಿದ್ರು ತೆಗೆದ್ರು ಒಂದು ಸ್ಥಾನ ಕೊಡ್ತೇನೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಡ್ತೇನೆ, ಕನ್ನಡ ಅಥವಾ ಸಂಸ್ಕೃತಿ ಇಲಾಖೆ ಕೊಡ್ತೇನೆ, ಅವೆಲ್ಲ ಆಗೋದಿಲ್ಲ. ಒಬ್ಬ ಮಹಿಳಾ ಗೃಹ ಮಂತ್ರಿ ಬೇಕು ನನಗೆ, ಬಿಕಾಸ್ ಶಿ ಇಸ್ ಮೋರ್ ರೆಸ್ಪಾನ್ಸಿಬಲ್, ಶಿ ಅಂಡರ್ಸ್ಟ್ಯಾಂಡ್ ದ ಸೆಕ್ಯೂರಿಟಿ ಬೆಟರ್. I want a woman home minister for the state. I want a woman. ಆಮೇಲೆ ಒಂದು ಶಾಸ್ತ್ರಕ್ಕೆ ಅಂತ ಹೆಣ್ಮಗಳನ್ನ ತಂದು ಹಾಕಿನ ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅದೇನ್ ಸರ್ ಅದು? ಎರಡೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಇನ್ನೊಂದು ಕನ್ನಡ ಸಂಸ್ಕೃತಿ ಇಲಾಖೆ. ಪ್ಲೀಸ್ ಮೇಡಮ್, ಇನ್ನು ಇದು ನೀವು ವಿಸ್ತಾರ ಅಂತ ಹೇಳೋದ್ರಿಂದ ನಾನು ಸ್ವಲ್ಪ ಇದಕ್ಕಿಂತ ಸ್ವಲ್ಪ ವಿಸ್ತಾರವಾದ ವಿಷಯ, ಇವಾಗ ಆಲ್ರೆಡಿ ಡಿಲಿಮಿಟೇಷನ್ ಬಗ್ಗೆ, ಆಮೇಲೆ ಅದರ ಮೂಲಕ ಯಾವ ರೀತಿ ಮಹಿಳೆಯರೆಲ್ಲ ಎದ್ದು ನಿಂತ್ಬಿಟ್ಟಿದ್ದಾರೆ ಅಗೇನ್ಸ್ಟ್ ದ್ಯಾಟ್, ಬಿಕಾಸ್ ಅದರಲ್ಲಿ ಅದನ್ನು ಇಟ್ಕೊಂಡು ಮಹಿಳೆ ರಿಸರ್ವೇಷನ್ ಇಟ್ಕೊಂಡು ಅದನ್ನು ತರೋದಕ್ಕೆ ಸಾಧ್ಯತೆ ಆಗ್ತಾ ಇದೆಯಾ ಅಂತ ನಾವು ಚಾಲೆಂಜ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಇನ್ನು ಮುಖ್ಯವಾದ ವಿಷಯ, ಇವಾಗ ಕರ್ನಾಟಕದಲ್ಲಿರುವಂಥ ವಿಮೆನ್ ಸ್ಟ್ರೆಂತ್ 4.5% ಆಫ್ ದ ಅಸೆಂಬ್ಲಿ. ಇಟ್ ಈಸ್ ದ 6th ಲೋವೆಸ್ಟ್ ಇನ್ ದ ಕಂಟ್ರಿ. ಇದರಲ್ಲಿ ಸದರ್ನ್ ಸ್ಟೇಟ್ಸಲ್ಲಿ ಆಂಧ್ರ ಪ್ರದೇಶಲ್ಲಿ 8% ಇದ್ದಾರೆ, ಕೇರಳ 7.9 ಇದೆ, ತಮಿಳ್ನಾಡು ಮತ್ತು 5.1 ಇದೆ. ಸೊ ಇಂಥದ್ರಲ್ಲಿ ಆಲ್ರೆಡಿ ನಮಗೆ ಡಿಲಿಮಿಟೇಷನ್ ಬಂದರೆ ನಮಗೆ ರಿಪ್ರೆಸೆಂಟೇಷನ್ನು ಸೌತಲ್ಲಿ ಪವರ್ ಎಲ್ಲ ಹೋಗುತ್ತೆ. ಒಂದು. ಎರಡನೇದು, ಮಹಿಳೆಯರ ಪಾತ್ರ ಇದರಲ್ಲಿ ಅಕಸ್ಮಾತ್ ಪೊಲಿಟಿಕಲ್ ಪಾರ್ಟೀಸ್ನ ಅವರ ರಿಯಲ್ ಪೊಲಿಟಿಕಲ್ ಪವರ್ ಏನು ಅಂತ ರಿಯಲೈಸ್ ಮಾಡಲಿಲ್ಲ ಅಂದರೆ ಹೇಗೆ ಇವಾಗ ನೀವು ಹೇಳ್ತೀರಲ್ಲ ಸರ್, ಅದು ವೋಟ್ ಬ್ಲಾಕ್ ಆಗಿಲ್ಲ ಅಂತ, ಆಗುತ್ತೆ ಆಗಲ್ಲ ಅಂತ ನೀವು ದಯವಿಟ್ಟು ಅನ್ಕೋಬೇಡಿ, ಆಗುತ್ತೆ. ಅದಾದಾಗ ನಮ್ಮ ದೇಶದ ಪರಿಸ್ಥಿತಿ ಏನಾಗ್ಬೋದು ಅಂತ ಲೆಕ್ಕ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ಇವಾಗ ನೀವು ಹೇಳಿದ್ರಲ್ಲ ಸರ್, ಮಹಿಳೆಯರಿಗೆ ನಾವು ನಮ್ಮ ಗೌರ್ಮೆಂಟಿಂದ ನೋಡಿ ನಾವೇನೇನು ಮಾಡ್ತೀವಿ, ಒಳ್ಳೊಳ್ಳೆ ಇದನ್ನೆಲ್ಲ ಕೊಡ್ತೀವಿ. ಇಟ್ಸ್ ನಾಟ್ ದ ಸೇಮ್ ಥಿಂಗ್ ಆಸ್ ಬೀಯಿಂಗ್ ಅ ಕ್ಯಾಬಿನೆಟ್ ಮಿನಿಸ್ಟರ್, ಬೀಯಿಂಗ್ ಅ ಕಾರ್ಪೊರೇಷನ್ಸ್ ಹೆಡ್ ಆರ್ ಯಾವುದರಲ್ಲೋ ಪ್ರೆಸಿಡೆಂಟೋ ಚೇರ್ಮನ್ ಮಾಡೋದಕ್ಕೂ ಒಂದು ಶಾಸಕರಾಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಡೋಂಟ್ ಟ್ರೈ ಟು ಗಿವ್ ಲಾಲಿಪಾಪ್ ಟು ವಿಮೆನ್ ಸರ್. ಇದನ್ನು ನಾವು ನಾಟ್ ಅ ಜೋಕ್. ಯದುಕುಮಾರ್ ಅವರೇ, ನಾವು ಇಷ್ಟೊಂದು ಕಾಂಗ್ರೆಸ್ನ ಪ್ರಶ್ನೆ ಮಾಡಿದ್ವಿ, ಮಹಿಳಾ ಸಮಾನತೆ ಅಂತೀರಿ, ಎಷ್ಟು ಜನಕ್ಕೆ ಯಾಕೆ ಹಿಂಗೆ ಮಾಡಿಬಿಟ್ರಿ ಅಂತ. ನೀವು ಹೇಳಿ, ಶೋಭಾ ಕರಂದ್ಲಾಜೆ ಅವ್ರನ್ನ ಹೊರತುಪಡಿಸಿದ್ರೆ ಆಮೇಲೆ ಇನ್ನೊಬ್ರು ಮಂತ್ರಿ ಆಗಿದ್ರು ಹೆಣ್ಮಕ್ಳು, ನೀವೆಷ್ಟು ಜನ ಹೆಣ್ಮಕ್ಳನ್ನ ಬೆಳೆಸಿದ್ರಿ, ಮಂತ್ರಿಗಳನ್ನಾಗಿ ಮಾಡಿದಿರಿ ರಾಜ್ಯದಲ್ಲಿ? ಅಲ್ಲ, ಅವ್ರನ್ನ ಹೊರತುಪಡಿಸಿ ಹೇಳಿದೆ. ಶೋಭಾ ಕರಂದ್ಲಾಜೆ ಅವರು ಮತ್ತೊಬ್ರು ಶಶಿಕಲಾ ಜೊಲ್ಲೆ ಅವ್ರನ್ನ ಹೊರತುಪಡಿಸಿದ್ರೆ ಇನ್ನೆಷ್ಟು ಜನ ಹೆಣ್ಮಕ್ಳು ಸಬಲೀಕರಣ ಆಗಿದ್ದಾರೆ ನಿಮ್ಮಲ್ಲಿ? ದೇಶದ ವಿಚಾರವಾಗಿ ಬಂದಕ್ಕೋ ಹೇಳಕ್ ಹೋಗ್ಬೇಕು ಅಂದ್ರೆ ವಿತ್ತ ಮಂತ್ರಿಗಳನ್ನೇ ಮಹಿಳೆಯರಿದ್ದಂಥದ್ದು, ಅದೆಲ್ಲ ಹೇಳ್ತಾ ಇರೋಂಥದ್ದು. ಕರ್ನಾಟಕ ರೆಪ್ರೆಸೆಂಟ್ ಮಾಡಿದಂಥದ್ದು, ಕರ್ನಾಟಕ ರೆಪ್ರೆಸೆಂಟ್ ಮಾಡಿದಂಥದ್ದು. ಇದು ಹಿಂದೆ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಂಥದ್ದು. ಈಗ ಆಲ್ಮೋಸ್ಟ್ ಪ್ರಧಾನಮಂತ್ರಿ ಕರ್ನಾಟಕ ರೆಪ್ರೆಸೆಂಟ್ ಮಾಡಿದ್ರು, ಚಿಕ್ಕಮಗಳೂರು ರೆಪ್ರೆಸೆಂಟ್ ಮಾಡಿದ್ರು ಸರ್. ಹೌದು, ಚಿಕ್ಕಮಗಳೂರು ರೆಪ್ರೆಸೆಂಟ್ ಮಾಡಿದ್ರು, ಸರಿ ಹೇಳಿದ್ವಿ ತಾವು. ಅದೇ ತರನೇ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ರು ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು. ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಲ್ಮೋಸ್ಟ್ 7 ರಿಂದ 8 ಜನ ಮಹಿಳಾ ಸಚಿವರಿದ್ದಾರೆ, ಕೇಂದ್ರ ಸಚಿವರಿದ್ದಾರೆ. ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡೋ ಶೋಭಾ ಕರಂದ್ಲಾಜೆ ಮೇಡಮ್ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಇದ್ದಾರೆ. ಅದರಲ್ಲಿ ನಾ ಹೇಳ್ತಾ ಇರೋಂಥದ್ದು ದ ಬಿಗ್ಗೆಸ್ಟ್ ಆಮೇಲೆ ಹಿಂದೆ ನಾವು ಇದು ಕೇಳಬೇಕಾದಾಗ ಸುಷ್ಮಾ ಸ್ವರಾಜ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ದಾಗ ಇಡೀ ಪ್ರಪಂಚದಲ್ಲಿ ಒಂದು ಹೆಸರಾಗಿತ್ತು. ವಿದ್ಯಾರ್ಥಿಗಳದ್ದಾಗ್ಬೋದು, ಭಾರತದ ಎಲ್ಲೆಲ್ಲಿ ನಾಗರಿಕರು ಎಲ್ಲೆಲ್ಲಿ ತೊಂದರೆಗೆ ಈಡಾಗಿದ್ರು ಅವರೆಲ್ಲ ಸೇಫ್ ಆಗಿ ಕರ್ಕೊಂಡ್ಬರುವಂತ ಯುದ್ಧಗ್ರಸ್ತ ಪ್ರದೇಶಗಳಲ್ಲಿ ಆಗಿದಂಥದ್ದನ್ನು ಆ ಇತಿಹಾಸ ಇದೆ. ನಾ ಕೇಳ್ತಾ ಇರೋದು ಇವಾಗ ಇಲ್ಲಿಂದ ಬಂದಿದಂತ ಮೇಡಮ್, ನೀವು ಒಬ್ಬ ಹೆಣ್ಮಗಳ ಹೆಸರನ್ನ ಪ್ರದರ್ಶನ ಅಂದ್ರೆ ನೋಟಿಸ್ ನಲ್ಲಿ ಹಾಕಿ ಯಾಕೆ ಇದು ಮಾಡಿದ್ರಿ? ಯಾಕಂದ್ರೆ ಇವತ್ತು ಪೇಪರ್ ಹೇಳುತ್ತೆ ಹೈಕಮಾಂಡ್ ತೀರ್ಮಾನಕ್ಕೆ ಸಿದ್ದು ಮುನಿಸು. ಹೈಕಮಾಂಡ್ ತೀರ್ಮಾನಕ್ಕೆ ಸಿದ್ದು ಮುನಿಸು ಅಂದ್ರೆ ಯಾರ ತೀರ್ಮಾನ? ಇಂಥ ಮಹಿಳೆ ವಿಚಾರಕ್ಕೆ ಸಿದ್ದು ಮುನಿಸಿನ ಅಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಮುನಿಸಿನ ಯಾವ್ದಕ್ಕೆ ಮುನಿಸು? ಉತ್ತರ ಹೇಳ್ಬೇಕಾಗುತ್ತೆ. ಬರೀ ಟೆಕ್ನಿಕಲ್ ರೀಸನ್ಸ್ ಹೇಳ್ಬಾರ್ದು ಮೇಡಮ್. ಚೆಕ್ ಮಾಡ್ಕೋಬೇಕು. ಎಷ್ಟು ಜನ ಮಹಿಳೆ ಇದ್ರು? ಎಡ್ವರ್ಡ್ ಹೋಮ್ವರ್ಕ್ ಅಲ್ವಾ ಇದು? ಇನ್ನು ಸುಪ್ರೀಂ ಕೋರ್ಟ್ ಅವರ್ ಪಾರ್ಟಿ ಇಂಟರ್ನಲ್ ಪಾರ್ಟ್ ಅದು. ನಾವು
ಕ್ಯಾಬಿನೆಟ್ ರಾಹುಲ್ ಗಾಂಧಿ ಮನೆ ಸ್ವತ್ತಲ್ಲ, ಕ್ಯಾಬಿನೆಟ್ ಗವರ್ನರ್ಗೆ ಕಳಿಸಿ ನಾವು ವಾಪಸ್ ತಗೊಂಡ್ರೆ ಅದು ತಪ್ಪು. ಸಪೋಸ್ ಅವ್ರಿಗೆ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಅದು ದೊಡ್ಡ ಅವಮಾನ. ಗಾಯತ್ರಿ ಶಾಂತೇಗೌಡ ಅಂದ ತಕ್ಷಣ ಆಶ್ಚರ್ಯ, ಅಯ್ಯೋ ಸರ್ಪ್ರೈಸ್ ಕ್ಯಾಂಡಿಡೇಟ್ ಬಿಜೆಪಿ ಮಾತ್ರ ಅಲ್ಲ ಕಾಂಗ್ರೆಸ್ ನಲ್ಲೂ ಇದೆಯಲ್ಲ ಸರ್ಪ್ರೈಸ್ ಕ್ಯಾಂಡಿಡೇಟ್ಸ್ ಹಾಕೋದು ಬರೀ ಬಿಜೆಪಿ ಅಲ್ಲ ಕಾಂಗ್ರೆಸ್ ನಲ್ಲೂ ಗಾಯತ್ರಿ ಶಾಂತೇಗೌಡರಿಗೆ ಅವ್ರು ಗೆದ್ದಿದ್ರು ಕೂಡ ಅವ್ರು ಗೆದ್ದಿರೋ ಅಂತ ಮೋಸ ಮಾಡಿ 2 ವರ್ಷ ಅನ್ಯಾಯ ಮಾಡಿದ್ರು. ಒಂದು ಉತ್ತರ ಕೊಟ್ಬಿಡ್ತೀನಿ. ಗಾಯತ್ರಿ ಶಾಂತೇಗೌಡರಿಗೆ ಬಿಜೆಪಿ ಮೋಸ ಮಾಡ್ತು, ಪ್ರಾಣೇಶ್ ಅವರು ಯಾಮಾರಿಸಿದ್ರು ಅನ್ನೋದಾದ್ರೆ, ಕಾಂಗ್ರೆಸ್ ನಲ್ಲಿ ಹುಟ್ಟು ಬೆಳೆದಂತಹ ಹೆಣ್ಮಗಳು ಟಿಕೆಟ್ ಕೊಡ್ಲಿಲ್ವಲ್ಲ, ಬೇರೆ ಪಕ್ಷದಿಂದ ಕರ್ಕ ಬಂದ್ರಲ್ಲ ನೀವು. ಮುನ್ಸಿಪಲ್ ಆಗ್ತಲಿದೆ ಸರ್ಕಾರ ಇದೆ ಅಂತ ಹೇಳಿ ಅವ್ರ ಕೈಲಿ ವೋಟ್ ಹಾಕ್ಸ್ಕೊಂಡು ಅವ್ರನ್ನ 3 ವರ್ಷ ಅನ್ಯಾಯ ಮಾಡಿದ್ದಾರೆ. ಈಗ ಅವ್ರ ಪರ ವಹಿಸ್ತಾ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ಆಕ್ಚುಲಿ ಈ ಕಾಲದಲ್ಲಿ ಹೆಣ್ಮಕ್ಳನ್ನ ನೀವು ಮಂತ್ರಿಯನ್ನಾಗಿ ಮಾಡ್ಲಿಲ್ವಲ್ಲ ಅಂತ ಚರ್ಚೆ ಮಾಡ್ತಾ ಇದೀವಲ್ಲ, ನಮ್ಮ ಪರಿಸ್ಥಿತಿ ಎಲ್ಲಿದೆ, ಏನು ಮಾತಾಡೋದು, ನಮ್ಮ ಹಣೆ ಬರ ನೋಡಿ ಅಂತ ಹೇಳ್ಕೊಳಂಗಾಗಿದೆ ಅಷ್ಟೇ. ಇದನ್ನ ಪ್ರಶ್ನೆ ಮಾಡಬೇಕಾಗಿರೋದು ಇಡೀ ರಾಜ್ಯದ ಜನ, ಮತ್ತು ಅಂದರೆ ಇಡೀ ರಾಜ್ಯದ ಜನ ಕೂಡ ಹೌದು, ಸಮುದಾಯವಾರು ಕೂಡ ಹೌದು, ಪ್ರಾದೇಶಿಕವಾರು ಹೌದು. ಪ್ರಾದೇಶಿಕತೆಯನ್ನು ಬರೀ ಗಂಡು ಮಕ್ಕಳೇ ಪ್ರೂವ್ ಮಾಡಬೇಕು, ಜಾತಿ ಅಂತ ಬಂದಾಗ ರೆಪ್ರೆಸೆಂಟ್ ಬರೀ ಗಂಡು ಮಕ್ಕಳೇ ಮಾಡಬೇಕು ಅಂತ ಯಾರು ಗುತ್ತಿಗೆಗೆ ತಗೊಂಡಿಲ್ಲ. ಯಾಕೆ ನೀವು ಇನ್ನೂ ಹೆಣ್ಮಕ್ಳನ್ನ ಹಿಂಗೆ ನೋಡ್ತಾ ಇದ್ದೀರೋ? ಇದೊಂಥರ ಕೊಳಕು ಬುದ್ಧಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆಮೇಲೆ ಕಾಂಗ್ರೆಸ್ನಲ್ಲಿ ಹೆಣ್ಮಕ್ಳು ಇಲ್ವಾ? ಒಬ್ಬರಾದ್ರೂ ಧ್ವನಿ ಎತ್ತುತ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ? ಬೇರೆಯವರೆಲ್ಲ ನಿಮ್ಮ ಬಗ್ಗೆ ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದಾರಲ್ರಿ, ನೀವೊಳ್ಳೆ ಬಾಯಿಗೆ ಕಡುಬು ಸಿಗಾಕೊಂಡಾಗ ಮಾತಾಡಿದ್ರೆ ಸುಮ್ ಕೂತ್ಕೊಂಡಿದ್ದೀರಪ್ಪ. ನೋಡೋಣ ಕಾಂಗ್ರೆಸ್ ಈ ಒಂದು ಡ್ಯಾಮೇಜ್ನ ಹೇಗೆ ರಿಪೇರಿ ಮಾಡ್ಕೊಳ್ಳುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ ನಿಖರ